Hello, hello. Welcome to yet another episode of Pillow Talks with Akhil. Today I've just touched 20 episodes, guys. It's a beautiful feeling, and having a regular, audience who've been interacting with me from day one, it feels great. And 20 episodes for me is not a joke. It feels amazing to have touched this mark. And today, to celebrate this, I have a very, very special guest who is definitely not, you know, an outsider to the film industry. She has been here and achieved a lot in the time that she's had in the film industry. Also, she has achieved not only name, fame, but also a lot in terms of love, a lot in terms of, personal achievements and uh, the love of millions, I would say, especially in Karnataka. She's a very well known actress from the yesteryears, and I will just try to get her on my show and tell her that I've started my live. Yeah. I do not understand that. Ivan Grid, I'm sorry. Well, she is a legendary actress and she's done a lot of work, gained a lot of followers, people, fans from all across the world because she has been consistent not only with her films but also in the way she has been working throughout her career. It's not easy to work for those many years in the film industry consistently, and she has kept her ground solid. And I will get her on my show. And hello, ma'am. Hi, how are you? ನಾನು ಚೆನ್ನಾಗಿದ್ದೀನಿ. How are you? Aram, Aram. Hello, It everyone. it feels it's an honor, ma'am. ನೀವು ನನ್ನ ಶೋಗೆ ಬಂದಿರೋದು. It's definitely a dream come true. It's my pleasure, actually. ಒಪ್ಕೊಂಡಿದ್ದಕ್ಕೆ ಬರೋದಕ್ಕೆ. It truly, when you replied, ನಾನು ಬರ್ತಿದ್ದೀನಿ ಅಂತ that you confirmed, I felt so honored because Thank you. ನಿಮ್ಮ films ನೋಡ್ತಾ ಬೆಳೆದಿರೋದು and to have such a big legendary star sitting in front of me interview ಮಾಡೋದಕ್ಕೆ I still don't know that the interview ಹೇಗ್ ಮಾಡ್ತೀನಿ ಅಂತ, but I hope you enjoy this interview. Allah, don't think of this as an interview, ಅಷ್ಟೇ. Just, we'll talk. ಅಷ್ಟೇ. ಮಾತಾಡೋಣ. Definitely, ಖಂಡಿತವಾಗ್ಲು. ಮ್ಯಾಮ್, ನೀವು ಇಟ್ ಆಲ್ಮೋಸ್ಟ್ 20-25 years ಆಯ್ತಾ ಫಿಲ್ಮ್ ಇಂಡಸ್ಟ್ರಿಗೆ ಬಂದು? Yeah, more than that. ರೈಟ್, ಬಿಕಾಸ್ ನೀವು ವಾಪಸ್ ಬಂದಿದ್ದು ಆಫ್ಟರ್ 15 years ಮತ್ತೆ ಆಕ್ಟಿಂಗ್ ಶುರು ಮಾಡಿದ್ದು. Yes. ಮ್ಯಾಮ್, ನಿಮ್ಮ ಫಸ್ಟ್ ಫಿಲ್ಮ್ ಬಗ್ಗೆ ಹೇಳಿ, ಹೇಗಿತ್ತು? ಹೌ ಡಿಡ್ ಆಫರ್ ಕಮ್? ನಿಮಗೆ ಹೇಗೆ ಆಫರ್ ಬಂತು? ಸೊ ನನ್ನ ಫಸ್ಟ್ ಫಿಲಮು ಸುಮಾರು ಜನ ತಿಳ್ಕೊಂಡಿರೋದು ನಿಷ್ಕರ್ಷ ಅಥವಾ ಬೆಳದಿಂಗಳ ಬಾಲೆ ಅಂತ. ಆದ್ರೆ ನನ್ನ ಫಸ್ಟ್ ಸಿನಿಮಾ ಕಲ್ಯಾಣ ಮಂಟಪ, ರಾಘವೇಂದ್ರ ರಾಜ್ಕುಮಾರ್ ತಂಗಿಯಾಗ ಅದ್ರಲ್ಲಿ ಮಾಡಿದ್ ನಾನು. ಫಸ್ಟ್ ನಾನು ಆಕ್ಚುಲಿ ಆಕ್ಟಿಂಗ್ ಎಕ್ಸ್ಪೀರಿಯನ್ಸ್ ಇರ್ಲಿಲ್ಲ, ಬಟ್ ದೂರದರ್ಶನಲ್ಲಿ. ಹಲೋ, ಕೇಳಿಸ್ತಾ ಇದೆಯಾ? ಹಲೋ 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 ಮ್ಯಾಮ್, ಕೇಳಿಸ್ತಿದ್ಯಾ? ಮೋಸ್ಟ್ಲಿ ಬ್ರೇಕ್ ಆಗ್ತಾ ಇದೆ ಅನ್ಸುತ್ತೆ. ನೀವು ಮಾತಾಡಿದ್ರೆ ನನಗೆ ಕೇಳಿಸ್ತಿದೆ. ನಾನು ನಿಮಗೆ ಹೌದಾ? ಕಾಣಿಸ್ತಿತ್ತು, ಬಟ್ ಮಧ್ಯ ಹ್ಯಾಂಗ್ ಆಗಿತ್ತು. ಓಕೆ, ಇವಾಗ ಪರವಾಗಿಲ್ವಾ? ರೈಟ್ ನಾವ್ ಇಟ್ಸ್ ಓಕೆ. ಯಾರ ಇಂಟರ್ನೆಟ್ ಗೊತ್ತಿಲ್ಲ, ಬಟ್ ಐ ಥಿಂಕ್ ನಂದೋ ನಿಮ್ದೋ ಗೊತ್ತಿಲ್ಲ. ಇಂಟರ್ನೆಟ್ ಐ ಥಿಂಕ್ ಇಸ್ ಸ್ಲೋ. ಓಕೆ, ಐ ಜಸ್ಟ್ ಗೋ ಟು ಅನದರ್ ಪ್ಲೇಸ್ ಜಸ್ಟ್ ಇನ್ ಕೇಸ್. ಹೇಳಿ ಮ್ಯಾಮ್. ಸೊ ಇಲ್ಲ, ನಿಮ್ದು ತುಂಬಾ ಬ್ರೇಕ್ ಆಗ್ತಿದೆ. ಒಂದ್ ನಿಮಿಷ, ಲೆಟ್ ಮೀ ಆಲ್ಸೋ ಚೆಕ್ ಮೈ ಇಂಟರ್ನೆಟ್. ಸಾರಿ ಗೈಸ್, ಎಲ್ಲರಿಗೂ ಒಂದ್ ನಿಮಿಷ. ಐ ಹ್ಯಾವ್ ಟು ಟೇಕ್ ದಟ್. ನನಗೆ ತುಂಬಾ ಇದಾಗಿದೆ, ಕ್ಲಿಯರೇ ಇಲ್ಲ. ಬಟ್ ನಂದು ಕೇಳಿಸ್ತಾ ಇದೆಯಾ ಎಲ್ರಿಗೂ? ಹಾ ಮ್ಯಾಮ್, ಕೇಳಿಸ್ತದೆ.
ಆಡಿಯನ್ಸ್ ಓಕೆ. ನಿಮಗೆ ಕೇಳಿಸ್ತಿಲ್ಲ ಅಥವಾ ಕಾಣಿಸ್ತಿಲ್ಲ ಅಂದ್ರೆ ದಯವಿಟ್ಟು ಕಾಮೆಂಟ್ಸ್ ಅಲ್ಲಿ ಹೇಳಿ ನಮ್ಗೆ. ಮ್ಯಾಮ್ ನೀವು ಕ್ಲಿಯರ್ ಇದ್ದೀರಾ? ಯು ಕ್ಯಾನ್ ಗೋ ಅಹೆಡ್. ಓಕೆ. ಸೊ ನಂದು ಅದೇ ಫಸ್ಟ್ ಮೂವಿ ಕಲ್ಯಾಣ ಮಂಟಪ ಅಂತ, ಅದರಲ್ಲಿ ರಾಘವೇಂದ್ರ ರಾಜ್ಕುಮಾರ್ ತಂಗಿ ರೋಲ್ ಮಾಡಿದ್ ನಾನು. ಅದಕ್ ಮುಂಚೆ ನಾನು ದೂರದರ್ಶನಲ್ಲಿ ಒಂದೆರಡು ನಾಟಕಗಳು ಮಾಡಿದೆ. ಅವಾಗ TN ನರಸಿಂಹನ್ ಅಂತ ಕಥೆಗಳು ಎಲ್ಲ ಬರೀತಾ ಇದ್ರು ಅಂಡ್ ಸ್ಕ್ರೀನ್ ಪ್ಲೇ ಡೈಲಾಗ್ಸ್ ಎಲ್ಲ. ಸೊ ಅವರು ಕಲ್ಯಾಣ ಮಂಟಪ ಸಿನಿಮಾಲ್ ಕೆಲಸ ಮಾಡ್ತಿದ್ರು. ಹಾಗಾಗಿ ಅವರು ನನ್ನ ಅಲ್ಲಿಗೆ ಸಜೆಸ್ಟ್ ಮಾಡಿ ಅದರಲ್ಲಿ ಫಸ್ಟ್ ಮೂವಿ ಮಾಡಿದ್ ನಾನು ಹಾಗೆ. ಸೊ ಸುನಿಲ್ ಕುಮಾರ್ ದೇಸಾಯಿ ಸರ್ ನ ಒಂದು ಐ ಥಿಂಕ್ ಆ ಪ್ರೊಡಕ್ಷನ್ ಅಲ್ಲಿ ದಟ್ ವಾಸ್ ದ ಫಸ್ಟ್ ಟೈಮ್. ಅಲ್ಲ, ಕಲ್ಯಾಣ ಮಂಟಪ ವಾಸ್ ರಾಘವೇಂದ್ರ ರಾಜ್ಕುಮಾರ್ದು. ಸೊ ಅದು ಇದು ವಜ್ರೇಶ್ವರಿ ಕಂಪೈನ್ಸ್ ಮೂವಿ ಅದು. ಫಸ್ಟ್ ಡೇ ನೀವು ಕ್ಯಾಮ್ರಾ ಫಿಕ್ಸ್ ಮಾಡಿದಾಗ ಹೇಗಿತ್ತು? ನಾನು ಫಸ್ಟ್ ಟೈಮ್ ಅಫ್ಕೋರ್ಸ್ ಅದೇ ಕ್ಯಾಮ್ರಾ ಫೇಸ್ ಮಾಡಿದ್ದು ದೂರದರ್ಶನಲ್ಲಿ. ಅದಾದ ನಂತರ ಈ ಸಿನಿಮಾ ಮಾಡಿದ್ದು. ಹೇಗಿತ್ತು ಐ ಡೋಂಟ್ ನೋ. ಐ ಥಿಂಕ್ ಆಕ್ಟಿಂಗ್ ಅಫ್ಕೋರ್ಸ್ ಚೇಂಜ್ ಆಗ್ತಾ ಹೋಗುತ್ತೆ, ಬಟ್ ನಾನು ನಾರ್ಮಲ್ ಆಗಿದ್ದೆ ಅಂತ ನನಗನ್ಸುತ್ತೆ. ಇಟ್ ವಾಸ್ ಗುಡ್. ಅಂಡ್ ಒಂದೇನಂದ್ರೆ ಸಾಮಾನ್ಯಕ್ಕೆ ಶೂಟಿಂಗ್ ಲೊಕೇಶನ್ಗೆ ಪಾರ್ವತಮ್ಮ ಅವ್ರು ಬರೋರು, ರಾಜ್ಕುಮಾರ್ ಅವ್ರು ಬರೋರು. ಸೊ ಮತ್ತೆ ಹಿರಿಯ ಕಲಾವಿದರೆಲ್ಲ ಇದ್ರು, ಮುಖ್ಯಮಂತ್ರಿ ಚಂದ್ರು ಅವರು, ಗಿರಿಜಾ ಲೋಕೇಶ್, ವೈಶಾಲಿ ಕಾಸರವಳ್ಳಿ, ಹೀಗೆ ಒಂದು ದೊಡ್ಡ ಕಲಾವಿದರ ತಂಡನೇ ಇತ್ತು. ಸೊ ಎಲ್ಲ ಕೂತ್ಕೊಂಡು ಮಾತಾಡ್ತಿದ್ದು ಸಾಯಂಕಾಲದ ಹೊತ್ತು ಅಥವಾ ಮಧ್ಯಾಹ್ನ ಲಂಚ್ ಟೈಮಲ್ಲಿ ಎಲ್ರು ಒಟ್ಟಿಗೆ ಕೂತ್ಕೊಳ್ಳೋದು. ಪಾರ್ವತಮ್ಮನವ್ರು ಅವ್ರ ಯಾವುದೋ ಹಳೆಯ ಅನುಭವಗಳನ್ನೆಲ್ಲ ಹೇಳೋರು. ಸೊ ಆ ಥರದ್ದೆಲ್ಲ ಕೇಳಕ್ಕೆ ತುಂಬಾ ಚೆನ್ನಾಗಿರ್ತಿತ್ತು. ಒಂಥರ ಯಾರೋ ಹೊಸ ಪರಿಚಯ ಅಂತ ಏನು ಅನ್ನಿಸ್ದೆ ಒಂದು ಫ್ಯಾಮಿಲಿ ತರ ಶೂಟಿಂಗ್ ಲೊಕೇಶನ್ ಅಲ್ಲಿ ಇರ್ತಾ ಇತ್ತು. ಸೊ ಅದು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್. ಮತ್ತೆ ಅಪ್ಪಾಜಿ ಅವ್ರನ್ನ ಅಂದ್ರೆ ಡಾಕ್ಟರ್ ರಾಜ್ಕುಮಾರ್ ಅವ್ರನ್ನ ಫಸ್ಟ್ ಟೈಮ್ ನೀವು ನೋಡಿದಾಗ ಅವ್ರ ಜೊತೆ ಫಸ್ಟ್ ಇಂಟ್ರಾಕ್ಷನ್ ಹೇಗಿತ್ತು ಮ್ಯಾಮ್? ಅವ್ರು ಎಲ್ರ ಜೊತೆನೂ ತುಂಬಾ ಚೆನ್ನಾಗಿ ಬೆರೆಯೋರಲ್ವ, ಎಲ್ರನ್ನೂ ತುಂಬಾ ಚೆನ್ನಾಗಿ ಮಾತಾಡ್ಸೋರು. ನಾನು ಅಷ್ಟೇ, ನಾನ್ ಮಹಾನ್ ಅಣ್ಣವ್ರ ಫ್ಯಾನು. ಸೊ ಚಿಕ್ಕ ವಯಸ್ಸಲ್ಲಿ ನಾನು ನಮ್ಮ ಅಣ್ಣ ಎಲ್ಲ ಯಾವುದೇ ಸಿನಿಮಾ ಬಂದ್ರು ಫಸ್ಟ್ ಡೇ ನೋಡ್ಲೇಬೇಕಿತ್ತು ನಾವು, ಅಷ್ಟು ಅಣ್ಣವ್ರ ಅಭಿಮಾನಿಗಳು. ಹಾಗಾಗಿ ಆ ಒಂದು ಅಭಿಮಾನದ ಇದಿಟ್ಕೊಂಡು ಫಸ್ಟ್ ಟೈಮ್ ಮೀಟ್ ಮಾಡಿದಾಗ ಖುಷಿ ಆಯ್ತು. ಅವ್ರ ಎಷ್ಟು ಸಿಂಪಲ್ ಆಗಿ ಬರೋರು ಸೆಟ್ಗೆ, ಒಂಥರ ಅದಕ್ಕೆ ಅಲ್ವಾ ಅವ್ರ ಲೆಜೆಂಡ್. ಹೌದು. ಐ ಥಿಂಕ್ ಆಮೇಲೆ ನೀವು ಎಷ್ಟೊಂದ್ ಜನ ಆಕ್ಟರ್ಸ್ ಜೊತೆ ಕೆಲಸ ಮಾಡಿದೀರಾ. ವಿಷ್ಣುವರ್ಧನ್ ಸರ್ ಇರ್ಬೋದು ಅಥವಾ ರಮೇಶ್ ಅವ್ರು ಇರ್ಬೋದು. ಹೇಗಿತ್ತು ಮ್ಯಾಮ್? ಪ್ರತಿಯೊಬ್ರು ಅನಂತ್ ನಾಗ್ ಅವ್ರು ಇರ್ಬೋದು, ತುಂಬಾ ಜನದ ಜೊತೆ ಕೆಲಸ ಮಾಡಿದೀರಾ. ಅವ್ರ ಬಗ್ಗೆ, ಅವ್ರ ಪ್ರತಿಯೊಬ್ರ ಬಗ್ಗೆ ಒಂದೊಂದು ವಿಷಯ ಹೇಳೋದಿದ್ರೆ ಏನ್ ಹೇಳ್ತೀರಾ? ಹಾಯ್ ಮೇಘಾ. ಹಾಯ್ ಎವ್ರಿ ಒನ್. ಆಕ್ಚುಲಿ ಯಾರ್ಯಾರು ಜಾಯ್ನ್ ಆಗಿದ್ದೀರೋ ಎಲ್ಲರಿಗೂ ಹಲೋ. ನಾನು ಹೇಳ್ದಂಗೆ ನನಗೆ ಅನಂತ್ ನಾಗ್ ತುಂಬಾ ಇಷ್ಟ, ನನ್ನ ಮೋಸ್ಟ್ ಫೇವ್ರೆಟ್ ಆಕ್ಟರ್. ಅಂಡ್ ಅನಂತ್ ನಾಗ್ ಲಕ್ಷ್ಮಿ ಕಾಂಬಿನೇಷನ್ ಅಲ್ಲಿ ಬಂದ ಮೂವೀಸ್ ಅಂತೂ ತುಂಬಾನೇ ಇಷ್ಟಪಟ್ಟು ನೋಡ್ತಿದ್ದೋಳು. ಸೊ ಫಸ್ಟ್ ಟೈಮು ಬೆಳದಿಂಗಳ ಬಾಲೆ ಅವ್ರ ಜೊತೆ ಮಾಡಿದ್ದು. ಅಂಡ್ ಆನ್ ಸ್ಕ್ರೀನು ಅಥವಾ ಶೂಟಿಂಗ್ದು ಅದೆಲ್ಲ ಬೇರೆ ವಿಷಯ, ಆದ್ರೆ ಎಷ್ಟು ಒಳ್ಳೆ ಗಾಯಕರು ಅನ್ನೋದು ಎಷ್ಟೋ ಜನಕ್ಕೆ ಆ ವಿಷಯ ಗೊತ್ತಿಲ್ಲ. ಅವ್ರು ತುಂಬಾ ಚೆನ್ನಾಗಿ ಹಾಡೋರು. ಭೀಮಸೇನ್ ಜೋಶಿದು ಭಾಗ್ಯದ ಲಕ್ಷ್ಮಿ ಬಾರಮ್ಮ ಎಲ್ಲ ಅಂತೂ ತುಂಬಾನೇ ಚೆನ್ನಾಗಿ ಹಾಡೋರು. ಸೊ ಆ ಒಂದು ಎಕ್ಸ್ಪೀರಿಯನ್ಸ್ ಗಳೆಲ್ಲ ನೆನ್ಸ್ಕೊಳ್ಳೋ ಹಾಗಾಗತ್ತೆ. ಬೆಳದಿಂಗಳ ಬಾಲೆ ವಾಸ್ ಅ ವೆರಿ ಡಿಫ್ರೆಂಟ್ ಸ್ಟೋರಿ ಆಲ್ಸೋ. ಎಲ್ಲರೂ ಗೊತ್ತಿರೋ ಹಾಗೆ ಅದು ಯಂಡಮೂರಿ ಅವರೇ ಕಥೆ ಬರೆದವ್ರು ಹೇಳಿದ್ರು, ಇದು ಸಿನಿಮಾಗೆ ಸೂಟ್ ಆಗುವಂತಹ ಸಬ್ಜೆಕ್ಟ್ ಅಲ್ಲ, ಓದಕ್ ಚೆನ್ನ ಅಂತ. ಆದ್ರೆ ದೇಸಾಯಿ ಅವರನ್ನ ಚಾಲೆಂಜ್ ಆಗಿ ತಗೊಂಡು ಅದನ್ನ ಸಿನಿಮಾ ಮಾಡಿದ್ರು. ಅಂಡ್ ಇವತ್ತಿಗೂ ಕೂಡ ಮೊನ್ನೆ ಕೂಡ ಎಲ್ಲೋ ನೋಡಿದಾಗ ಜನ ತುಂಬಾ ಖುಷಿಯಾಗಿ ನೋಡಿ ಎಂಜಾಯ್ ಮಾಡಿ ಆ ಸಿನಿಮಾ ಬಗ್ಗೆ ಮಾತಾಡಿದ್ರು. ಅಂಡ್ ಯೋಚನೆ ಮಾಡಿದ್ರೆ ಇವತ್ತಿನ ಟೆಕ್ನಾಲಜಿ ಇಷ್ಟೆಲ್ಲ ಚೇಂಜ್ ಆದ್ಮೇಲೆ ನಾವ್ ಆ ಥರದ ಕಥೆಯನ್ನ ಮಾಡಕ್ಕೆ ಸಾಧ್ಯ ಇಲ್ಲ. ಇವತ್ತು ಎಲ್ಲ GPS ಟ್ರ್ಯಾಕರ್ ಇದೆ, ಎಲ್ಲ ಇದೆ. ಸೊ ಇವತ್ತಿನ ಕಾಲಕ್ಕೆ ಆ ಸ್ಟೋರಿ ಮಾಡಕ್ ಆಗಲ್ಲ. ಬಟ್ ಅವತ್ತಿಗೆ ಕರೆಕ್ಟ್ ಮ್ಯಾಮ್. ಯಾಕಂದ್ರೆ ಆ ಫಿಲ್ಮ್ ಅಲ್ಲಿ ಯಾವತ್ತು ಹೀರೋಯಿನ್ ಅಂದ್ರೆ ನಿಮ್ಮ ಮುಖಾನ ತೋರ್ಸೋದಿಲ್ಲ. ಅದೇ ಒಂದು ಡಿಫ್ರೆಂಟ್ ಸ್ಟೋರಿ ಲೈನ್ ಆಗ್ಬಿಡುತ್ತೆ. ಯಾರ್ ಹೀರೋಯಿನ್ ಅಂತ ಎಲ್ರ ತಲೆನಲ್ಲೂ ಇತ್ತು. ಆಕ್ಚುಲಿ ಅದ್ರಲ್ಲಿ ನೀವೇ ಗಮನ ಕೊಟ್ಟಿದ್ರೆ ಅವ್ರ ರೇವಂತ್ ಲಾಸ್ಟ್ ಅಲ್ಲಿ ಹೇಳೋದ್ ಹಾಗೆ ನನ್ನ ಮನಸ್ಸಿನಲ್ಲಿ ಒಂದು ಇಮ್ಯಾಜಿನೇಷನ್ ಇದೆ. ಸೊ ಅದನ್ನ ಹಾಗೆ ಇಟ್ಕೋತೀನಿ ನಾನು ಅಂತ. ಹಾಗೆ ನೋಡಿದ ಜನಗಳದ್ದು ಅಷ್ಟೇ, ಅವ್ರಿಗೆ ಯಾರ್ ಬೇಕಾದ್ರೂ ಆ ಒಂದು ರಮ್ಯಾ ಆಗ್ಬೋದು, ಆ ಬೆಳದಿಂಗಳ ಬಾಲೆ ಕ್ಯಾರೆಕ್ಟರ್ ಯಾರು ಬೇಕಾದ್ರೂ ಆಗ್ಬೋದು, ಅವ್ರವ್ರ ಇಮ್ಯಾಜಿನೇಷನ್ ಬಿಟ್ಟಿದ್ದು. ಬಟ್ ಐ ಡೋಂಟ್ ನೋ, ಎಲ್ಲರೂ ಆ ಸಿನಿಮಾದಲ್ಲಿ ನಂದು ಅಫ್ಕೋರ್ಸ್ ಪ್ರೊಫೈಲ್ ಇದಲ್ಲಿ ಎಲ್ಲ ತೋರಿಸಿರೋದು ಜನ ನನ್ನೇ ಬೆಳದಿಂಗಳ ಬಾಲೆ ಅಂತಾನೆ ಕನ್ಸಿಡರ್ ಮಾಡಿದ್ರು, ನನಗೆ ಆ ಒಂದು ಪಟ್ಟನೇ ಕೊಟ್ಬಿಟ್ರು. ಸೊ ಐ ಆಮ್ ವೆರಿ ಹ್ಯಾಪಿ ಅಬೌಟ್ ಇಟ್. ಜನರ ಬಗ್ಗೆ ಮಾತಾಡ್ತಾ ಮ್ಯಾಮ್,
ಮುಂಚೆ ನೀವು ಆಕ್ಟ್ ಮಾಡ್ದಾಗ ಶುರು ಮಾಡ್ದಾಗಿಂದ ಸೋಷಿಯಲ್ ಮೀಡಿಯಾ ಆಗ್ಲಿ ಅಥವಾ ಡಿಜಿಟಲ್ ಮೀಡಿಯಾ ಆಗ್ಲಿ ಇರ್ಲಿಲ್ಲ. ಸೊ ಅವಾಗ ರೆಕಗ್ನಿಷನ್ ಅನ್ನೋದು ನೀವು ಆಚೆ ಹೋದಾಗ ಅಥವಾ ಜನ ನಿಮ್ಮನ್ನ ನೋಡಿದಾಗ ನಿಮ್ಗೆ ಒಂದ್ ರೆಕಗ್ನಿಷನ್ ಸಿಗೋದು. ಬಟ್ ಏನ್ ಗೊತ್ತಾ, ಹೇಗ್ ಡಿಫ್ರೆನ್ಸ್ ನಿಮ್ಗೆ ಅನ್ಸುತ್ತೆ ಮ್ಯಾಮ್ ಎರಡು? ಅವಾಗ ಆಕ್ಚುಲಿ ಜನ ಥಿಯೇಟರ್ಗೆ ಬಂದು ಸಿನಿಮಾ ನೋಡೋರು. ಸೊ ಈ ಸೋಷಿಯಲ್ ಮೀಡಿಯಾ ಇರ್ಲಿಲ್ಲ, ಫೇಸ್ಬುಕ್ ಇರ್ಲಿಲ್ಲ, ಇನ್ಸ್ಟಾಗ್ರಾಮ್ ಇರ್ಲಿಲ್ಲ, ಮತ್ತೊಂದು ಇರ್ಲಿಲ್ಲ. ಅಂಡ್ ಇನ್ಫ್ಯಾಕ್ಟ್ ಶುರು ಮಾಡೋ ಟೈಮಲ್ಲಿ ಮೊಬೈಲ್ ಫೋನ್ಸು ಅಷ್ಟು ಪಾಪ್ಯುಲರ್ ಆಗಿರ್ಲಿಲ್ಲ. ಏನಿದ್ರು ಅವಾಗ ದೂರದರ್ಶನ, ಆಮೇಲೆ ಉದಯ ಟಿವಿ ಇತ್ತು, ಮತ್ತೆ ಈ ಟಿವಿ ಇತ್ತು. ಅದು ಸುಮಾರು ವರ್ಷ ಆದ್ಮೇಲೆ. ಅದ್ ಬಿಟ್ರೆ ಟಿವಿ ಬಿಟ್ರೆ ಪತ್ರಿಕೆಗಳು, ಅಂದ್ರೆ ಸಿನಿಮಾ ಮ್ಯಾಗಝಿನ್ಗಳು ಇರ್ತಿತ್ತು. ಎಷ್ಟೊಂದು ಸಿನಿಮಾ ಮ್ಯಾಗಝಿನ್ ಇರ್ತಿತ್ತು. ಸೊ ಜನ ಅದನ್ನ ಓದೋರು. ಅಂಡ್ ನಮ್ ಸಿನಿಮಾ ಪ್ರಮೋಷನ್ಸ್ ಎಲ್ಲ ಅವಾಗ ಹೇಗಾಗ್ತಿತ್ತು ಅಂದ್ರೆ, ಇದರಲ್ಲಿ ಸಿನಿಮಾ ಇದು ಫ್ರೈಡೇಸ್, ಅದು ಅವಾಗ ಫ್ರೈಡೇಸ್ ಮಾತ್ರ ಸಿನಿಮಾ ನ್ಯೂಸ್ ಬರ್ತಾ ಇತ್ತು. ಕನ್ನಡ ಪ್ರಭ ಇರ್ಬೋದು, ಯಾವುದೇ ಪತ್ರಿಕೆಗಳಲ್ಲೂ ಅಷ್ಟೇ ಫ್ರೈಡೇಸ್ ಮಾತ್ರ ಸಿನಿಮಾ ನ್ಯೂಸ್ ಬರೋದು. ಸೊ ಅವಾಗೆಲ್ಲ ಫ್ರೈಡೇಗೆ ಕಾಯ್ತಾ ಇದ್ರು ಜನ, ಯಾವ ಸಿನಿಮಾ ರಿಲೀಸ್ ಆಗತ್ತೆ ಈ ವಾರ, ಅದೆಲ್ಲ ನೋಡೋದಕ್ಕೆ. ಹಾಗೆ ಅವಾಗಿನ ಪಬ್ಲಿಸಿಟಿನೂ ಹಾಗೆ ಇರ್ತಿತ್ತು. ಅಂದ್ರೆ ನಾವೊಂದು ಸಿನಿಮಾದೊಂದೊಂದ್ 2 ಸ್ಟಿಲ್ಸ್ ಕೊಡೋರು, ಈ ಚಿತ್ರದಲ್ಲಿ ಈ ತರ ಇಂಥವ್ರು ಅಂತ ಅಷ್ಟೇನೆ. ಬಟ್ ಜನ ಅದನ್ನೇ ಕಾದ್ಕೊಂಡು ಬಂದು ಥಿಯೇಟರ್ ಅಲ್ಲಿ ನೋಡೋರು. ಇವತ್ತೇನಾಗಿದೆ, ಸೋಷಿಯಲ್ ಮೀಡಿಯಾ ಬಂದ ಮೇಲೆ ಎಲ್ಲರೂ ಅಫ್ಕೋರ್ಸ್ ಎಲ್ಲ ಪ್ರಮೋಷನ್ಸ್ ಇದು ಎಲ್ಲ ಮಾಡ್ತಾರೆ. ಆದ್ರೆ ಥಿಯೇಟರ್ ಬರೋ ಜನ ಕಮ್ಮಿ ಆಗ್ಬಿಟ್ಟಿದ್ದಾರೆ. ಈಗ ಎಲ್ಲ ಮೊಬೈಲ್ ಫೋನ್ ನಲ್ಲೇ ನೋಡ್ಬೋದಲ್ಲ, ಥಿಯೇಟರ್ಗೆ ಯಾಕೆ ಬರ್ಬೇಕು ಅನ್ನೋದು. ಅಂಡ್ ಈಗ ಈ ಕೊರೋನಾ ಇದ್ರಿಂದ ಅಂತೂ ತುಂಬಾನೇ ಎಫೆಕ್ಟ್ ಆಗ್ತದೆ. ನೋಡ್ಬೇಕು ಹೇಗ್ ಚೇಂಜಸ್ ಆಗತ್ತೆ ಇನ್ ಮುಂದೆ ಅನ್ನೋದು. ಹೌದು ಮ್ಯಾಮ್, ಯಾಕಂದ್ರೆ ಈ ಪ್ಯಾಂಡಮಿಕ್ ಇಂದ ನಮ್ಗೆಲ್ರಿಗೂ ಜನ ಇರೋ ಜಾಗಗಳಿಗೆ ಹೋಗೋದಕ್ಕೆ ಭಯ ಅನ್ಸುತ್ತೆ. ಸೊ ಥಿಯೇಟರ್ಗಳು ಇನ್ಮೇಲೆ ಹೇಗ್ ನಡೆಯುತ್ತೆ ಅನ್ನೋದು ಒಂದು ಡಿಫಿಕಲ್ಟ್ ಸಿಚುವೇಶನ್. ಬಟ್ ಆದ್ರೂ ಶೂಟಿಂಗ್ಸ್ ನಡೀತಿದೆ, ಸೀರಿಯಲ್ಸ್ ಇವಾಗ ವಾಪಸ್ ಬಂದಿದೆ. ಅಲ್ಲ, ಗ್ರಾಜುಯಲ್ ಶುರು ಮಾಡ್ತಿದ್ದಾರೆ, ಬಟ್ ಇಟ್ಸ್ ಸ್ಟಿಲ್ ರಿಸ್ಕಿ. ಯಾಕಂದ್ರೆ ಈಗ ಸದ್ಯಕ್ಕೆ ಇನ್ನು ಹೇಗೆ ಅನ್ನೋದೇ ಯಾರಿಗೂ ಗೊತ್ತಿಲ್ಲ, ಏನಾಗತ್ತೆ ಅನ್ನೋದು. ಆದಷ್ಟು ಜನ ಸಂಪರ್ಕ ಇದೆ. ಅಂದ್ರೆ ನಾವೆಲ್ಲ ಮ್ಯಾನ್ ಇಸ್ ಅ ಸೋಷಿಯಲ್ ಆನಿಮಲ್ ಅಂತಾರೆ, ಹಂಗೆ ನಮ್ಗೆಲ್ಲರ ಸಂಪರ್ಕ ಬೇಕು. ಆದ್ರೆ ಇವತ್ತಿನ ಸಿಚುಯೇಷನ್ ಹೇಗಿದೆ ಅಂದ್ರೆ, ಸಂಪರ್ಕ ಆದ್ರೆ ಈ ತರ ಫೋನ್ ಮೂಲಕ ಸಂಪರ್ಕ ಇಟ್ಕೋಬೇಕಾಗಿದೆ ಅಷ್ಟೇ. ಬಟ್ ಏನು ಮಾಡಕ್ಕಲ್ಲ, ಅಫ್ಕೋರ್ಸ್ ಇದೇನ್ ಪರ್ಮನೆಂಟ್ ಅಲ್ಲ. ಮೇ ಬಿ ನನ್ನ ಅಂದಾಜಿನಲ್ಲಿ ಇನ್ನೊಂದು ವರ್ಷ ಕಷ್ಟ. ಅಂದ್ರೆ ವ್ಯಾಕ್ಸಿನೇಷನ್ ಕಂಡು ಹಿಡಿದು ಅದು ಸಕ್ಸಸ್ಫುಲ್ ಆದ್ಮೇಲೆ ಕೈಂಡ್ ಆಫ್ ಲೈಫ್ ವಿಲ್ ಬಿ ಬ್ಯಾಕ್. ಸೊ ಮಿನಿಮಮ್ 1 ವರ್ಷ ಬೇಕು. ಅಂದ್ರೆ ನಮ್ಮ ನಾರ್ಮಲ್ ಲೈಫ್ ಅಂತ ನಾವೇನ್ ಇಷ್ಟು ದಿನ ಕನ್ಸಿಡರ್ ಮಾಡ್ತಿದ್ವೋ ಆ ಸ್ಟೇಜ್ ರೀಚ್ ಆಗಕ್ ಖಂಡಿತ ಅಷ್ಟು ದಿನ ಬೇಕೇ ಬೇಕು. ಖಂಡಿತವಾಗ್ಲು ಆ ಟೈಮ್ ವಾಪಸ್ ಬಂದಾಗ ಯಾವಾಗೆಲ್ಲ ನಾರ್ಮಲ್ ಆಗುತ್ತೋ, ಐ ಥಿಂಕ್ ಎಲ್ರು ಮತ್ತೆ ವಾಪಸ್ ಥಿಯೇಟರ್ಸ್ ಬಂದೇ ಬರ್ತಾರೆ. ಯಾಕಂದ್ರೆ ತುಂಬಾ ದೊಡ್ಡ ಫಿಲ್ಮ್ಸ್ ರಿಲೀಸ್ ರೆಡಿ ಇದೆ ಅಲ್ಲ, ಅದು ದಟ್ಸ್ ದಿ ಹೋಪ್. ಬಟ್ ಏನಾಗಿದೆ ಅಂದ್ರೆ, ಜನಕ್ಕೆ ಇವಾಗ ದೇರ್ ಸೋ ಯೂಸ್ ಟು ವಾಚಿಂಗ್ ಇಟ್. ಇವಾಗ ಎಲ್ಲರೂ ವರ್ಕಿಂಗ್ ಫ್ರಮ್ ಹೋಮ್, ಮನೆ ಅನ್ಕೊಂಡು OTT ಪ್ಲಾಟ್ಫಾರ್ಮ್ಸ್ ಅಲ್ಲಿ ಎಲ್ಲರಿಗೂ ನೋಡೋ ಅಭ್ಯಾಸ ಜಾಸ್ತಿ ಆಗ್ಬಿಟ್ಟಿದೆ. ಸೊ ಮತ್ತೆ ಇನಿಷಿಯಲಿ ಬರ್ಬೋದು ಆಕ್ಚುಲಿ, ತುಂಬಾ ದಿನ ಆಗಿದೆಯಪ್ಪ ಥಿಯೇಟರ್ ಅಲ್ಲಿ ಸಿನಿಮಾ ನೋಡಿ ಅಂತ. ಬಟ್ ಆಮೇಲೆ ನೋಡ್ಬೇಕು ಹೇಗಾಗತ್ತೆ ಅಂತ. We're all waiting. ಓಪನ್ ಅಪ್ ಆದಾಗ ಎಕ್ಸೈಟ್ಮೆಂಟ್ ಅಲ್ಲಿ ಜನ ಬಂದ್ಬಿಡ್ಬೋದು, ಬಟ್ ಕನ್ಸಿಸ್ಟೆನ್ಸಿ ಜನ ಬರ್ತಾರ ಅನ್ನೋದು ನೋಡ್ಬೇಕಾಗತ್ತೆ. ಮ್ಯಾಮ್, ನಿಮ್ಗೆ ಒಂದು 15 ವರ್ಷದ ಬ್ರೇಕ್ ತಗೋದಿರಾ, ನೀವ್ US ಅಲ್ಲಿ ಇರ್ತೀರಿ. ಬಟ್ ಅದಾದ್ಮೇಲೆ ಬಬ್ರು ಅನ್ನೋ ಒಂದು ಫಿಲ್ಮ್ ಇಂದ ನೀವು ಮತ್ತೆ ವಾಪಸ್ ಆಕ್ಟಿಂಗ್ ಬರ್ತೀರಿ. ಆ ಜರ್ನಿ ಹೇಗಿತ್ತು? 15 ವರ್ಷ ನೀವು US ಅಲ್ಲಿ ಹೇಗಿತ್ತು? 15 ವರ್ಷ US ಅಲ್ಲಿ ಇದ್ರೆ ಅಫ್ಕೋರ್ಸ್ ನಾನಲ್ಲಿ ಮ್ಯೂಸಿಕ್ ಟೀಚ್ ಮಾಡ್ತಾ ಇದ್ದೆ. ಮತ್ತೆ ಅಲ್ಲಿ ಕಮ್ಯುನಿಟಿ ಕಾಲೇಜಲ್ಲಿ ಸ್ವಲ್ಪ ಗ್ರಾಫಿಕ್ ಡಿಸೈನಿಂಗು ಅದೆಲ್ಲ ಕಲ್ತ್ಕೊಂಡಿದ್ದೆ. ಅಂಡ್ ಅಫ್ಕೋರ್ಸ್ ನನಗೆ ಗಾರ್ಡನಿಂಗ್ ಇಷ್ಟ, ಈ ಥರದ್ದೆಲ್ಲ ಆಕ್ಟಿವಿಟೀಸು. ಮತ್ತೆ ನಾನು ನನ್ನ ಹಸ್ಬೆಂಡ್ ಇಬ್ಬರು ರನ್ನರ್ಸು. ಸೊ ರನ್ನಿಂಗು ಈ ಥರ ಎಲ್ಲ ಸಾಕಷ್ಟು ಬ್ಯುಸಿ ಆಗಿರ್ತಿದ್ವಿ. ಬಟ್ ಆಕ್ಟಿಂಗ್ ಇಂದ ಒಂದು 15 ಇಯರ್ಸ್ ಬ್ರೇಕ್ ಆಗಿತ್ತು. ಅಂದ್ರೆ ನಾನು ಬ್ರೇಕ್ ಟೈಮಲ್ಲಿ ಇಲ್ಲಿಗೆ ಬಂದಾಗೆಲ್ಲ ಯಾವುದೋ ಒಂದು TV ಶೋ ಏನೋ ಒಂದು ಮಾಡ್ತಿದ್ದೆ. ಬಟ್ ರೆಗ್ಯುಲರ್ ಮೂವಿ ಅಥವಾ ಒಂದು ಸೀರಿಯಲ್ ಆ ಥರ ಏನು ಮಾಡಿರ್ಲಿಲ್ಲ. ಸೊ ಅದು ಆಫ್ಟರ್ 15 ಇಯರ್ಸ್. ಬಟ್ ಬಬ್ರು ಮೂಲಕ ಅಲ್ಲ, ಆಕ್ಚುಲಿ ಸಿನಿಮಾ ಮತ್ತೆ ಮಾಡಿದ್ದು ಇಷ್ಟ ಕಮ್ಮಿ. ನಾಗ್ತಿಹಳ್ಳಿಯವ್ರ ಸಿನಿಮಾ, ಅದ್ರಲ್ಲಿ ಒಂದು ಗೆಸ್ಟ್ ರೋಲ್ ಮಾಡಿದೆ. ಅದು ಅವರು ಒಂದ್ಸಲ ಬಂದಿದ್ರು ನಮ್ಮ ಮನೆಗೆ US ಅಲ್ಲಿ. ಅವಾಗ ನಮ್ ಜೊತೆನೆ ಒಂದ್ ಸ್ವಲ್ಪ ದಿನ ಇದ್ರು. ಅವಾಗ ಹೇಳಿದ್ರು ಯಾಕೆ ಮಾಡ್ಬಾರ್ದು ಇವು ಅಂತ. ಅಂದ್ರೆ ನಾನು ಯಾವತ್ತೂ ಬ್ರೇಕ್ ತಗೋತೀನಿ ಅಂತ ಹೇಳಿರ್ಲಿಲ್ಲ ಅಂತ. ಸೊ ಹಾಗಾಗಿ ಆಗ ಆಕ್ಟ್ ಬಂತಿ. ಹಾಗಿದ್ರೆ ನಮ್ ಸಿನಿಮಾಲ್ ಒಂದು ಗೆಸ್ಟ್ ರೋಲ್ ಇದೆ ಅಂದ್ರು, ಶುರು ಮಾಡಿದೆ. ಅದಾದ್ಮೇಲೆ ಜೀರ್ಜಿಂಬೆ ಅಂತ ಒಂದು ಮಕ್ಳು ಸಿನಿಮಾ ಮಾಡಿದೆ. ಅದ್ರಲ್ಲೂ ಒಂಥರ ಗೆಸ್ಟ್ ರೋಲ್ ಅನ್ನೋಕ್ಕಿಂತ ಡಿಫ್ರೆಂಟ್ ರೋಲ್. ಅದೊಂಥರ ಚೇಂಜ್ ಮೇಕರ್ ತರ, ಚೇಂಜ್ ಬ್ರಿಂಗ್ ತರ ಒಂದು ಹೊಸ ತರುವಂತ ಪಾತ್ರ ಆ ಸಿನಿಮಾದಲ್ಲಿ. ಅದಾದ್ಮೇಲೆ ಬಬ್ರು ಮಾಡಿದ್ದು. ಬಬ್ರು ಅಂತ ಹೇಳಿದಾಗ ಅದು ಕಂಪ್ಲೀಟ್ ಆಗಿ US ಅಲ್ಲೇ ಶೂಟ್ ಆಗಿರುವಂತ ಒಂದು ಫಿಲ್ಮ್. ಸೊ ಆ ಎಕ್ಸ್ಪೀರಿಯನ್ಸ್ ಹೇಗಿತ್ತು ಮ್ಯಾಮ್?
ಸೊ ಇದು ಅಫ್ಕೋರ್ಸ್ ಫಸ್ಟ್ ಕನ್ನಡ ಮೂವಿ ಪೂರ್ತಿ ಅಲ್ಲೇ ಮಾಡಿರುತ್ತೆ. ಯಾಕೆಂದ್ರೆ ಸಾಮಾನ್ಯವಾಗಿ ಎಲ್ಲಾ ಸಿನಿಮಾಗಳಲ್ಲೂ ಅರ್ಧ ಕತೆ ಇಲ್ಲಿರುತ್ತೆ, ಅರ್ಧ ಅಲ್ಲಾಗತ್ತೆ, ಆ ಥರದ್ದು ಕಥೆಗಳೇ ಜಾಸ್ತಿ. ಬಟ್ ನಮ್ಮ ಸಿನಿಮಾ ಫಸ್ಟ್ ಫ್ರೇಮ್ ಇಂದ ಲಾಸ್ಟ್ ಫ್ರೇಮ್ ವರ್ಗೂ ಕೂಡ ಅಲ್ಲೇ ನಡೆದಿರುವಂತದ್ದು. ಅಂಡ್ ಎಲ್ಲರೂ ಅಲ್ಲಿರೋರೇ ಸೇರಿ ಮಾಡಿರುವಂತದ್ದು. ಅಫ್ಕೋರ್ಸ್ ಮ್ಯೂಸಿಕ್ ಮತ್ತೆ ಸೌಂಡ್ ಡಿಸೈನ್ ಮಾತ್ರ ಇಲ್ಲಾಗಿತ್ತು, ಬಾಕಿ ಎಲ್ಲದೂ ಅಲ್ಲೇ ಮಾಡಿದ್ದು. ಇಟ್ ವಾಸ್ ಅ ವೆರಿ ಡಿಫ್ರೆಂಟ್ ಎಕ್ಸ್ಪೀರಿಯನ್ಸ್. ಅಂಡ್ ನಮ್ದು ಸಣ್ಣ ಟೀಮ್ ಇತ್ತು. ಯಾಕೆಂದ್ರೆ ಇಲ್ಲಿ ಒಂದು ಸಿನಿಮಾ ಶೂಟಿಂಗ್ ಅಂದ್ರೆ ಒಂದು 50, 60, 70 ಜನ ಇರ್ತಾರೆ ಯೂನಿಟ್ ಇದರಲ್ಲಿ ಆನ್ ಸೆಟ್. ಬಟ್ ಅಲ್ಲಿ ನಾವು ತುಂಬಾ ಲಕ್ಕಿ ಡೇ ಅನ್ಕೊಂಡ್ರೆ ಒಂದು 12 ಜನ ಇರ್ತಿದ್ವಿ, ಇಲ್ಲಾಂದ್ರೆ 7-8 ಜನ ಸೇರಿ ಮಾಡಿದಂತಹ ಸಿನಿಮಾ. ಸೊ ಎಲ್ರು ಎಲ್ಲಾ ಕೆಲ್ಸಗಳನ್ನು ಮಾಡಿಕೊಂಡು ಮಾಡಿದ ಸಿನಿಮಾ. ಸೊ ಅಷ್ಟು ಕಮ್ಮಿ ಜನ ಸೇರ್ಕೊಂಡು ನಾವು ಒಂದ್ ಒಳ್ಳೆ ಸಿನಿಮಾ ಮಾಡಿದ್ವಿ ಅನ್ನೋ ಹೆಮ್ಮೆ ನಮ್ಗಿದೆ. ಎಷ್ಟು ಜನ ನೋಡಿದಾರೆ? ಈಗ ಅಮೆಝಾನ್ ಪ್ರೈಮ್ ನಲ್ಲಿ ಇದೆ, ನೀವ್ ನೋಡಿದ್ರಾ ಮೂವಿ? ಖಂಡಿತವಾಗ್ಲೂ ಮ್ಯಾಮ್. ನಾನು ಅದೇ ಓದ್ತಿರ್ಬೇಕಾದ್ರೆ ಇಂಟರ್ನೆಟ್ ಅಲ್ಲಿ ಕಂಪ್ಲೀಟ್ ಆಗಿ ಅಷ್ಟು ಸಣ್ಣ ಕಾಸ್ಟ್ ಇಟ್ಕೊಂಡು ಜನ ಇಟ್ಕೊಂಡು ಮಾಡಿರುವಂತ ಮೂವಿ, ಪ್ಲಸ್ ಕಂಪ್ಲೀಟ್ ಆಗಿ ರಿಹರ್ಸಲ್ ಶೂಟ್ ಆಗಿರುವಂತ ಮೂವಿ ಅಂತ ಇಂಟ್ರೆಸ್ಟಿಂಗ್ ವ್ಯೂಸ್ ಬಂದಾಗ ನಾನು ಅಮೆಝಾನ್ ಪ್ರೈಮ್ ಹೋಗಿ ನೋಡಿದೆ. ಬಿಕಾಸ್ ನನ್ಗೆ ರಿಲೀಸ್ ಆದಾಗ ನಂಗೆ ಎಕ್ಸಾಮ್ಸ್ ನಡೀತಿತ್ತು. ಸೊ ಬಟ್ ಟ್ರೂಲಿ ನಾವು ಸಿನಿಮಾ ಅಂದಾಗ ನಾನು ಬರೀ ಆಕ್ಟರ್ ಅಥವಾ ಆಕ್ಟ್ರೆಸ್ ಅಂತ ಅಲ್ಲ, ಕಥೆಯಿಂದ ಹಿಡಿದು ಡಿಫ್ರೆಂಟ್ ಸಿನಿಮಾಟೋಗ್ರಫಿ ಆಗಿರ್ಬೋದು, ಕ್ಯಾಮ್ರಾ ವರ್ಕ್ ಆಗಿರ್ಬೋದು, ಅಂಡ್ ಲೊಕೇಶನ್ಸ್ ಆಗಿರ್ಬೋದು, ನಾನ್ ಇದನ್ನ ಎಲ್ಲಾದ್ರೂ ತುಂಬಾ ಅಬ್ಸರ್ವ್ ಮಾಡ್ತೀನಿ. ಅಂಡ್ ನಮ್ಮ ಮೂವಿನ ನಾವ್ ಅದಕ್ಕೆ ಅನ್ಕೊಂಡಿದ್ದು ಅದು ಇಟ್ಸ್ ಹಾಲಿವುಡ್ ಕನ್ನಡ ಮೂವಿ. ಯಾಕೆಂದ್ರೆ ಸಾಕಷ್ಟು ಜನ ಕೆಲಸ ಮಾಡಿರೋರು ಕೂಡ ನಮ್ಮ ಯೂನಿಟ್ ನಲ್ಲಿ ಇದ್ರಲ್ಲಿ ಎಲ್ಲ ಹಾಲಿವುಡ್ ಸಿನಿಮಾಗಳಿಗೂ ಕೆಲಸ ಮಾಡದಂತವ್ರು. ಸೊ ಸುಮಾರು ಜನ ಆ ಥರನೂ ಇದ್ದಾರೆ. ಮತ್ತೆ ಮಿಕ್ಸ್ ಆಫ್ ಆರ್ಟಿಸ್ಟ್ ಅಂದ್ರೆ ನಮ್ ಕನ್ನಡದವ್ರು ಆಕ್ಟರ್ಸ್ ಇದಾರೆ, ಒಬ್ರು ಮೆಕ್ಸಿಕನ್ ಇದಾರೆ, ಒಬ್ರು ಅಮೆರಿಕನ್ ಆಕ್ಟರ್ ಇದಾರೆ. ಇತರ ಬೇರೆ ಬೇರೆ ತರದ ಎಲ್ಲರೂ ಸೇರ್ಕೊಂಡ್ ಮಾಡಿರೋ ಒಂದು ಸಿನಿಮಾ ಅದು. ಸೊ ಯಾರು ನೋಡಿಲ್ವೋ ಖಂಡಿತ ನೋಡಿ ಅಂತ ಹೇಳಕ್ ಇಷ್ಟಪಡ್ತೀನಿ. ಖಂಡಿತವಾಗ್ಲು ಅಮೆಝಾನ್ ಪ್ರೈಮ್ ಅಲ್ಲಿ ಇದೆ ಇವಾಗ. ಎಲ್ರ ಹತ್ರನು ಎಲ್ರು OTT ಪ್ಲಾಟ್ಫಾರ್ಮ್ಸ್ ಅಲ್ಲಿ ಇರೋದ್ರಿಂದ ಎಲ್ರಿಗೂ ಅವೈಲಬಲ್ ಇದೆ. ಸೊ ಐ ರಿಯಲಿ ರಿಕ್ವೆಸ್ಟ್ ಎಲ್ರಿಗೂ ಯಾರು ನೋಡಿಲ್ವೋ ದಯವಿಟ್ಟು ಹೋಗಿ ನೋಡಿ. ಇಟ್ಸ್ ಅ ವಂಡರ್ಫುಲ್ ಫಿಲ್ಮ್ ಅಂಡ್ ನಾನಂತೂ ತುಂಬಾ ಎಂಜಾಯ್ ಮಾಡಿದೆ. ಅಂಡ್ ಮ್ಯಾಮ್, ಇದ್ರ ಬಗ್ಗೆ ಮಾತಾಡ್ತಾ ನೀವು ತುಂಬಾ ಜನ ಆಕ್ಟರ್ಸ್ ಜೊತೆ ಕೆಲಸ ಮಾಡಿದ್ರಿ. ಸೆಟ್ ನಲ್ಲಿ ಅವ್ರು ಹೇಗಿರ್ತಿದ್ರು? ಒಬ್ಬೊಬ್ಬರದೇ ಹೆಸರು ತಗೋತಾ ಹೋಗ್ತೀನಿ. ಸೊ ಅವ್ರ ಬಗ್ಗೆ ನೀವು ಹೇಳ್ತಾ ಹೋಗ್ಬೋದು. ವಿಷ್ಣು ಸರ್. ವಿಷ್ಣುವರ್ಧನ್ ಅವ್ರ ಜೊತೆ ಆಕ್ಚುಲಿ ನಾನು ಮಾಡಿದ್ದು ನಿಷ್ಕರ್ಷ ಸಿನಿಮಾ. ಅದರಲ್ಲೂ ನಮ್ದು ಕಾಂಬಿನೇಷನ್ ಇರ್ಲಿಲ್ಲ. ಆಕ್ಚುಲಿ ಒಂದು ಶಾರ್ಟ್ ಮಾತ್ರ ಕಾಂಬಿನೇಷನ್ ಇದ್ದಿದ್ದು. ಹಾಗಾಗಿ ನನಗೆ ಅವ್ರ ಜೊತೆ ಇಂಟ್ರಾಕ್ಟ್ ಮಾಡೋ ಒಂದು ಅವಕಾಶನೇ ಬರ್ಲಿಲ್ಲ. ಸೊ ನಾನು ಅವ್ರ ಬಗ್ಗೆ ಆಕ್ಚುಲಿ ಏನು ಹೇಳಕ್ಕಾಗಲ್ಲ. ಅಂದ್ರೆ ಅದೊಂದು ಬೇಜಾರಿದ್ದೇ ಇದೆ, ಒಟ್ಟಿಗೆ ಕೆಲಸ ಮಾಡಕ್ ಆಗ್ಲಿಲ್ಲ ಅಂತ. ಯಾಕಂದ್ರೆ ಒಂದೇ ಸಿನಿಮಾದಲ್ಲಿದ್ರು ನಮ್ದು ಆತರ ಕಾಂಬಿನೇಷನ್ ಇರ್ಲಿಲ್ಲ. ಅದಾದ್ಮೇಲೆ ಬೇರೆ ಯಾವ್ದೇ ಸಿನಿಮಾ ಅವ್ರ ಜೊತೆ ನಾನು ಮಾಡಿಲ್ಲ. ಸೊ ಅವ್ರ ಬಗ್ಗೆ ಅಫ್ಕೋರ್ಸ್ ನಾನು ಇನ್ನೇನು ಹೇಳಕ್ಕಾಗಲ್ಲ. But of course, he's a very great actor. ಅನಂತ್ನಾಗ್ ಅವ್ರ ಬಗ್ಗೆ ಆಗ್ಲೇ ಹೇಳದ್ನಲ್ಲ ಹಾಗೆ. ಅಫ್ ಕೋರ್ಸ್ ಮೈ ಫೇವ್ರೆಟ್ ಆಕ್ಟರ್, ವೆರಿ ಗುಡ್ ಆಕ್ಟರ್. ಅದ್ರ ಬಗ್ಗೆ ಎಲ್ರಿಗೂ ಗೊತ್ತಿರೋ ವಿಷಯ. ತುಂಬಾ ಓದ್ಕೊಂಡಿರೋಂಥವ್ರು. ತುಂಬಾ ಅವ್ರ ದಿನ ಪ್ರಾಬಬ್ಲಿ ಬರ್ತಾ ಇದ್ದಂತ ಅಷ್ಟು ನ್ಯೂಸ್ ಪೇಪರ್ಗಳನ್ನ ಓದೋರು. ಅಂದ್ರೆ ಅಷ್ಟು ಅಪ್ ಟು ಡೇಟ್ ಆಗಿರೋರು ಅವರು ಎಲ್ಲ ವಿಷಯಗಳಲ್ಲೂ. ಪ್ಲಸ್ ನಾನು ಹೇಳ್ದಾಗೆ ಅಲ್ಲಿ ಶೂಟಿಂಗ್ ಎಲ್ಲ ಆದ್ಮೇಲೆ ಸಾಯಂಕಾಲದೊತ್ತು ಹಾಡ್ ಹೇಳೋರು. ಸೊ ಆತರ ಒಂದು ಎಷ್ಟೋ ಜನಕ್ಕೆ ಆ ವಿಷಯ ಗೊತ್ತಿರ್ಲಿಲ್ಲ. ಸ್ಪೆಷಲಿ ಭಾಗ್ಯದ ಲಕ್ಷ್ಮಿ ಬಾರಮ್ಮ, ಭೀಮಸೇನ್ ಜೋಶಿ ಅವ್ರದ್ದು ತುಂಬಾ ಚೆನ್ನಾಗಿ ಹಾಡೋರು. ಸೊ ಎಸ್. ನೀವು ನಮ್ಮೂರ ಬಂದರ ಹೂವೆಲ್ಲ ಆಕ್ಟ್ ಮಾಡಿರೋದ್ರಿಂದ ನಾನು ಕೇಳೋದಕ್ಕೆ ಇಷ್ಟಪಡ್ತೀನಿ. ಶಿವರಾಜ್ ಕುಮಾರ್ ಮತ್ತೆ ರಮೇಶ್ ಸರ್ ಜೊತೆ ಹೇಗಿತ್ತು ಆ ಒಂದು ಶೂಟಿಂಗ್ ಟೈಮ್? ಪ್ರೇಮ ಅವ್ರ ಆಗಿರ್ಬೋದು, ಅಟ್ಮಾಸ್ಫಿಯರ್. ರಮೇಶ್ ಅವ್ರ ಜೊತೆ ನಾನು 3 ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ. ಅಂಡ್ ಜನರಲಿ ಆತರ ಆಗೋದು ಕಮ್ಮಿ. ನಾನು ಒಂದ್ರಲ್ಲಿ ಅವ್ರ ತಂಗಿಯಾಗಿ ಮಾಡಿದ್ದೀನಿ, ಮತ್ತೆ ಮುಂಗಾರಿನ ಮಿಂಚುನಲ್ಲಿ ಅವರ ಸೆಕೆಂಡ್ ಹೀರೋಯಿನ್ ಆಗಿ, ಮತ್ತೆ ಹೂಮಳೆನಲ್ಲಿ ಪೂರ್ಣ ಪ್ರಮಾಣದ ನಾಯಕಿ. ರಮೇಶ್ ಅವರು ಅಷ್ಟೇ. ಅಫ್ಕೋರ್ಸ್ ಎಲ್ರಿಗೂ ಗೊತ್ತಿರೋ ಹಾಗೆ ಈಸ್ ಎ ಜೆಂಟಲ್ ಮ್ಯಾನ್ ಅಂತಾನೆ ಎಲ್ಲರೂ ಹೇಳ್ತಾರಲ್ಲ, ಸಂಭಾವಿತ ನಟ ಅಂತಾನೆ ಅಂತಾರೆ. ವೆರಿ ವೆರಿ ಹಂಬಲ್ ಅಂಡ್ ತುಂಬಾ ಅಫ್ಕೋರ್ಸ್ ಅವರು ಹಾಗೇನೆ ಸಾಕಷ್ಟು ಓದಿ ವಿಷಯಗಳನ್ನ ತಿಳ್ಕೊಂಡಿರುವಂತವ್ರು. ಸೊ ನಮ್ಗೆ ಸೆಟ್ ಅಲ್ಲಿ ಇವಾಗೆಲ್ಲ ಏನಾಗುತ್ತೆ ಅಂದ್ರೆ ಎಲ್ಲರೂ ಅವ್ರವ್ರ ಕ್ಯಾರವಾನ್ಗಳಲ್ಲಿ ಇರ್ತಾರೆ. ಸೊ ಆತರ ಇಂಟ್ರಾಕ್ಷನ್ ಕಮ್ಮಿ. ಬಟ್ ನಾವ್ ಅವಾಗೆಲ್ಲ ಸಾಮಾನ್ಯ ಒಟ್ಟು ಕೂತು ಮಾತಾಡ್ಕೊಂಡು ಕಾಲ ಕಳೀತಾ ಇದ್ದಂತ ದಿನಗಳು ಅವಾಗೆಲ್ಲ.
ಸೊ ನಾನು ರಮೇಶ್ ಆತರ ತುಂಬಾ ಕ್ರಾಸ್ ವರ್ಡ್ಸ್ ಮಾಡೋದು ಹೆರಾಲ್ಡ್ ಅಲ್ಲಿ ಇದ್ರಲ್ಲಿ ತುಂಬಾ ಆತರ ಟೈಮ್ ಪಾಸ್ ಮಾಡ್ತಿದ್ವಿ. ಯಾಕಂದ್ರೆ ಆ ಕ್ರಾಸ್ ವರ್ಡ್ ಮಾಡೋ ಮಜಾನೇ ಬೇರೆ. ಸೊ ಅದನ್ನ ಕೂತ್ಕೊಂಡು ಇಬ್ರು ಮಾಡ್ತಿದ್ವಿ. ಅಂಡ್ ವಿಷಯ ಮಾತಾಡಕ್ಕೆ ಸಾಕಷ್ಟು ವಿಷಯಗಳಿರೋದು, ಅಂದ್ರೆ ಜನರಲ್ ಆಗಿ ಬೇಕಾದಷ್ಟು ಟಾಪಿಕ್ಸ್ ಬಗ್ಗೆ ಮಾತಾಡ್ಬೋದಿತ್ತು. ಸೊ ರಮೇಶ್ ಅವ್ರದ್ದು ಹಾಗೆ. ಶಿವಣ್ಣ ಅವ್ರ ಜೊತೆ ನಾನು 2 ಸಿನಿಮಾದಲ್ಲಿ ಕೆಲಸ ಮಾಡೀನಿ. ಒಂದು ಮಂದಾರ ಹೂವೆ, ಇನ್ನೊಂದು ಅಮ್ಮ ಅವರ ಗಂಡ. ಅದ್ರಲ್ಲಿ ನಂದು ನೆಗೆಟಿವ್ ರೋಲು. ಹೀ ಈಸ್ ಆಫ್ ಕೋರ್ಸ್ ವೆರಿ ವೆರಿ ಫ್ರೆಂಡ್ಲಿ. ಅಂಡ್ ಐ ಆಮ್ ನಾಟ್ ಅ ಗ್ರೇಟ್ ಡ್ಯಾನ್ಸರ್. ಸೊ ನನಗೆ ಮುತ್ತು ಹಾಡಲ್ಲಿ ಎಲ್ಲ ಶಿವಣ್ಣ ಆಗ್ಲಿ ರಮೇಶ್ ಅವರಾಗ್ಲಿ ತುಂಬಾನೇ ಕೋಆಪರೇಟ್ ಮಾಡಿದ್ರು ಅಂತಾನೆ ಹೇಳ್ಬೇಕು. ಯಾಕೆಂದ್ರೆ ದಟ್ಸ್ ಮೈ ಮೈನಸ್ ಪಾಯಿಂಟ್ ಅಂತ ನಾನು ಅನ್ಕೊಂಡಿರೋದು. ಡ್ಯಾನ್ಸ್ ಖಂಡಿತ ನನಗೆ ಮಾಡ್ತೀನಿ, ಬಟ್ ನಾಟ್ ಅ ಗ್ರೇಟ್ ಡ್ಯಾನ್ಸರ್. ಸೊ ಚೆನ್ನಾಗಿರ್ತಿತ್ತು. ತುಂಬಾ ಎಂಜಾಯ್ ಮಾಡಿದ್ವಿ ನಾವು. ಅಂಡ್ ನಿಮ್ ಡೈರೆಕ್ಟರ್ಸ್ ಬಗ್ಗೆ ಏನ್ ಹೇಳ್ತೀರಾ ಮ್ಯಾಮ್? ಪ್ರತಿಯೊಬ್ರು ಒಂದೊಂದು, ಇಫ್ ಯು ಹ್ಯಾವ್ ಟು ಸೇ ಸಮಥಿಂಗ್, ನಿಮ್ಮ ಪ್ರತಿಯೊಬ್ರು ಡೈರೆಕ್ಟರ್ಸ್ ಬಗ್ಗೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? ರೈಟ್ ಫ್ರಮ್ ಯುವರ್ ಫಸ್ಟ್ ಮೂವಿ. ಅದೇ ಇದು ದೇಸಾಯಿ ಅವ್ರ ಜೊತೆ 3 ಸಿನಿಮಾದಲ್ಲಿ ಕೆಲಸ ಮಾಡಿದ್ದೀನಿ ನಾನು. ನಮ್ಮೂರ ಮಂದಾರ ಹೂವೆ, ನಿಷ್ಕರ್ಷ, ಬೆಳದಿಂಗಳ ಬಾಲೆ. ವೆರಿ ಇನ್ವಾಲ್ವ್ಡ್ ಇನ್ ಹಿಸ್ ವರ್ಕ್ ಅವರು. ಆ ಶೂಟಿಂಗ್ ಲೊಕೇಶನ್ಗೂ ಹೊರಗಡೆ ನೋಡೋದಕ್ಕೂ ತುಂಬಾನೇ ಡಿಫ್ರೆನ್ಸ್ ಇರುವಂತಹ ಮನುಷ್ಯ. ಅಂದ್ರೆ ಅಷ್ಟು ಇನ್ವಾಲ್ವ್ಮೆಂಟ್ ಅವ್ರದ್ದು. ಶೂಟಿಂಗ್ ಲೊಕೇಶನ್ ಅಲ್ಲಿ ಮಾತ್ರ ಯಾವಾಗ್ಲೂ ಹಿಲ್ ಬಿ ಜಸ್ಟ್ ಥಿಂಕಿಂಗ್ ಅಬೌಟ್ ನೆಕ್ಸ್ಟ್ ಶಾಟ್ ಹೇಗೆ, ಇದನ್ನ ಎಡಿಟ್ ಮಾಡಿದಾಗ ಹೇಗಿರುತ್ತೆ, ಅದ್ರ ಅಷ್ಟು ಮಟ್ಟಿನ ಇನ್ವಾಲ್ವ್ಮೆಂಟ್ ಅವ್ರದ್ದು. ಹಾಗಾಗಿ ಸಾಕಷ್ಟು ಒಳ್ಳೆ ಸಿನಿಮಾಗಳನ್ನ ಮಾಡಿರುವಂತವ್ರು. ಸೊ ಅವ್ರ ಬಗ್ಗೆ ಅಫ್ಕೋರ್ಸ್ ತುಂಬಾ ಖುಷಿ ಆಗತ್ತಂತ ಅವ್ರ ಜೊತೆ ಎಲ್ಲ ಕೆಲಸ ಮಾಡಿರೋದು. ಆಮೇಲೆ ಫಣಿರಾಮಚಂದ್ರ ಅವ್ರ ಜೊತೆ ನಾನು ಕೆಲಸ ಮಾಡಿ, ನಮ್ಮ ಅವ್ರ ಗಂಡ, ಮತ್ತೆ ಒಂದ್ ಸೀರಿಯಲ್ ಕೂಡ ಮಾಡಿದ್ದೆ. ಎಲ್ಲ ತರ ಗ್ರೇಟ್ ಡೈರೆಕ್ಟರ್ಸ್ ಜೊತೆ ಕೆಲಸ ಮಾಡೀನಿ. ರಾಜೇಂದ್ರ ಸಿಂಗ್ ಬಾಬು ಅವ್ರ ಜೊತೆ ಕೆಲಸ ಮಾಡೀನಿ. ಅಂಡ್ ಎಲ್ಲದಕ್ಕಿಂತ ಹೆಚ್ಚಾಗಿ ಜಿ.ವಿ. ಅಯ್ಯರ್ ಅವ್ರ ಜೊತೆ ಕೂಡ ನನ್ಗೆ ಕೆಲಸ ಮಾಡೋ ಅವಕಾಶ ಸಿಕ್ಕಿತ್ತು. ಅವ್ರಂತೂ ಒಂಥರ ನನ್ನ ಮಕ್ಳ ತರ ಟ್ರೀಟ್ ಮಾಡೋರು. ತುಂಬಾ ಎಷ್ಟು ವಯಸ್ಸಾಯ್ಬಿಟ್ಟು ಒಂಥರ ಎಷ್ಟು ಖುಷಿಯಿಂದ, ಎಷ್ಟು ಲವಲವಿಕೆಯಿಂದ ಕೆಲಸ ಮಾಡೋರು. ಅವರಿಂದ ಕಲಿಯೋದು ಬಹಳ ಇತ್ತು. ಅಫ್ಕೋರ್ಸ್ ಈಸ್ ನೋ ಮೋರ್, ಬಟ್ ಅಂಥವ್ರ ಜೊತೆ ಕೂಡ ಕೆಲಸ ಮಾಡುವಂತ ಒಂದು ಅವಕಾಶ ಸಿಕ್ಕಿತ್ತು. ಎಲ್ಲ ಒಳ್ಳೆ ಡೈರೆಕ್ಟರ್ಸ್ ಅಂಡ್ ಆಕ್ಟರ್ಸ್, ಒಳ್ಳೊಳ್ಳೆ ಸಿನಿಮಾಗಳು ಮಾಡಕ್ಕೆ ಆಯ್ತು. ಅಂಡ್ ನಿಮ್ಮಕ್ಕೂ ಆಕ್ಟ್ರೆಸಸ್, ನೀವ್ ವರ್ಕ್ ಮಾಡ್ತಿದ್ದಂತ ಟೈಮ್ ಅಲ್ಲಿ ಇದ್ದಿದ್ದ ಬಾಕಿ ಆಕ್ಟ್ರೆಸಸ್ ಜೊತೆ ನಿಮ್ಮ ಫ್ರೆಂಡ್ಶಿಪ್ ಆಗಿರ್ಬೋದು, ಅದ್ ಹೇಗಿತ್ತು? ನನ್ಗೆ ಅವಾಗೆಲ್ಲ ಇವಾಗಿನ ತರ ಫೋನ್ಸ್ ಹಾಗೆಲ್ಲ ಇರ್ಲಿಲ್ವಲ್ಲ. ಸೊ ನಮ್ ಇಂಟ್ರಾಕ್ಷನ್ ಏನಿದ್ರು ಆನ್ ಲೊಕೇಶನ್ ಅಷ್ಟೇ ಇರ್ತಾ ಇತ್ತು. ಅಂಡ್ ಅದರ್ವೈಸ್ ನಾನು ಯಾವಾಗ್ಲೂ ಐ ವಾಸ್ ಜಸ್ಟ್ ಆನ್ ಟು ಮೈ ಸೆಲ್ಫ್. ಅಂದ್ರೆ ಮನೆ ಶೂಟಿಂಗ್ ಹೋಗೋದು ಬರೋದು ಬಿಟ್ರೆ ನನ್ ಯಾರ ಜೊತೆನೂ ಅಷ್ಟು ಕಾಂಟ್ಯಾಕ್ಟ್ ಅಲ್ಲಿ ಇರ್ತಿಲ್ಲ. ಬಿಕಾಸ್ ಅವಾಗೆಲ್ಲ ಇದ್ದಿದ್ದು ನಾ ಹೇಳಿದ ಹಾಗೆ ಬರೀ ಲ್ಯಾಂಡ್ ಲೈನ್ ಇದು ಅಷ್ಟೇನೆ, ಯಾವ್ದೇ ಫೋನ್ಸ್ ಇರ್ಲಿಲ್ಲ. ಸೊ ಇವಾಗಿನ ತರ ಇವಾಗ ಎಷ್ಟೋ ಜನದ ಕಾಂಟ್ಯಾಕ್ಟ್ ಹೋಗಿದ್ದು ಈ ಫೇಸ್ಬುಕ್ ಆಗ್ಲಿ ಇವೆಲ್ಲ ಬಂದ್ಮೇಲೆನೆ ವಾಪಸ್ ಕಾಂಟ್ಯಾಕ್ಟ್ ಬೆಳೀತು. ಹಾಗೆ ಈಗಿನ ಜನರೇಷನ್ ಪ್ರಾಬಬ್ಲಿ ಹೇಳಿದ್ರೆ ಫೋನೇ ಇಲ್ದೆ ಹಿಂಗೆ ಅಂತ ಅನ್ಸುತ್ತೆ, ಬಟ್ ನಾವೆಲ್ಲ ಹಾಗೆ ಇದ್ದೋರು. ಹಾಗಾಗಿ ಎಲ್ಲರೂ ಸಿಕ್ಕಾಗಷ್ಟೇ ವಿನಃ ಬಾಕಿ ಅಂತ ಏನು ಇಂಟರಾಕ್ಷನ್ ಇರ್ತಾ ಇರ್ಲಿಲ್ಲ. ಸೊ ಅದೇ ಅವಾಗ ಫೋನ್ ಇಲ್ದೆ, ಮೊಬೈಲ್ ಫೋನ್ಸ್ ಎಸ್ಪೆಷಲಿ ಬರೀ ಲ್ಯಾಂಡ್ ಲೈನ್ಸ್ ಇರೋದ್ರಿಂದ, ಅಂತ ಸಿಚುವೇಶನ್ ಅಲ್ಲಿ ಏನಾದ್ರು ಈ ತರ ಕೊರೋನಾ ತರದ್ ಬಂದು ಮನೇಲೇ ಇರ್ಬೇಕು ಅಂದಿದ್ರೆ ಎಷ್ಟು ಕಷ್ಟ ಆಗೋದು ಜನಕ್ಕೆ ಅಂತ ಯೋಚನೆ ಮಾಡಿನೇ ಅದಕ್ಕೆ ನಾನು ಎಲ್ಲರಿಗೂ ಹೇಳೋದು, ಇವತ್ತು ನೀವು ಮನೇಲೆ ಕೂತ್ರು ವರ್ಲ್ಡ್ ನಿಮ್ಮ ಕೈನಲ್ಲಿದೆ. ಯಾಕೆಂದ್ರೆ ಮೊಬೈಲ್ ಫೋನ್ ನಲ್ಲಿ ದ ಎಂಟೈರ್ ವರ್ಲ್ಡ್ ಇಸ್ ದೇರ್. ನೀವು ಸಿನಿಮಾ ನೋಡ್ಬೇಕಾ, ಬೇರೆ ವಿಷಯಗಳು ಇದ್ ಮಾಡ್ಬೇಕಾ, ಏನೆಲ್ಲ ಆಫೀಸ್ ಎಂತೆಂತ ಆಫೀಸ್ ಕೆಲಸಗಳು ಕೂಡ ಇವತ್ತು ಫೋನ್ ನಲ್ಲೇ ನಡೀತಾ ಇದೆ, ಅಥವಾ ಮ್ಯಾಕ್ಸಿಮಮ್ ಲ್ಯಾಪ್ಟಾಪ್ ಅನ್ಬೋದು. ಸೊ ಇಂಥ ಟೈಮ್ ನಲ್ಲೂ ಮನೇಲಿರಿ ಸೇಫು ಅಂದಾಗ ಜನಕ್ಕೆ ಮನೇಲಿ ಇರಕ್ ಆಗಲ್ಲ ಅಂದ್ರೆ ನಂಗೆ ಅದು ಅರ್ಥನೇ ಆಗಲ್ಲ. ಬಿಕಾಸ್ ಎಲ್ಲ ಇದ್ದು ಏನ್ ಕಷ್ಟ ಆಗ್ತದೆ. ಮನೇಲಿದ್ದು ಕೆಲ್ಸಗಳು ಮಾಡ್ಕೋಬಹುದು, ಏನ್ ಬೇಕೋ ಮನೆಗೆ ಆರ್ಡರ್ ಮಾಡ್ಬೋದು, ಎಲ್ಲ ಮನೆಗೆ ಬರುತ್ತೆ. ನಾವೇನ್ ಅಂಗಡಿಗೆ ಹೋಗೇ ಸಾಮಾನ್ ತರ್ಬೇಕು ಅನ್ನೋದಿಲ್ಲ. ಸೊ ಹಾಗಿದ್ದಾಗ ಸೇಫ್ ಆಗಿರಿ, ಮನೇಲಿರಿ, ಫ್ಯಾಮಿಲಿ ಜೊತೆ ಟೈಮ್ ಸ್ಪೆಂಡ್ ಮಾಡಿ ಅಂದಾಗ ಎಷ್ಟೋ ಜನಕ್ಕೆ ಆಗಲ್ವಲ್ಲ ಅಂತ ಬೇಜಾರಾಗತ್ತೆ, ಆಶ್ಚರ್ಯ ಆಗತ್ತೆ. ಅಷ್ಟು ಕಷ್ಟನ ಫ್ಯಾಮಿಲಿ ಜೊತೆ ಮನೇಲಿ ಕೂತು ಟೈಮ್ ಸ್ಪೆಂಡ್ ಮಾಡೋದು ಅಂತ. ಬಿಕಾಸ್ ಇವತ್ತು ಕೊರೋನಾ ಪ್ರಾಬ್ಲಮ್ ಏನಾಗಿದೆ ಅಂದ್ರೆ, ಇವಾಗ ಕೆಲವು ಕಾಯಿಲೆಗಳೆಲ್ಲ ಏನತ್ತೆ, ಓಕೆ ನನಗ್ ಬಂತು ನಾನು ಅನುಭವಿಸ್ತೀನಿ ಅನ್ಬೋದು, ಬಟ್ ಇಲ್ಲಿ ಆ ಆಟಿಟ್ಯೂಡ್ ಇಟ್ಕೊಳಕ್ ಆಗಲ್ಲ ನಾವು. ನನಗ್ ಬಂದ್ರೆ ನಾನೊಬ್ಳೆ ಅನ್ಭವಿಸಲ್ಲ, ನಾ 10 ಜನಕ್ಕೆ ಕೊಡ್ತೀನಿ. ಸೊ ತುಂಬಾ ಬೇಗ ಸ್ಪ್ರೆಡ್ ಆಗುವಂತ ಒಂದು ಪ್ಯಾಂಡಮಿಕ್ ಇದು. ಸೊ ಜನ ಅದನ್ನ ಅರ್ಥ ಮಾಡ್ಕೋಬೇಕು. ಅಂಡ್ ದಿಸ್ ಇಸ್ ನಾಟ್ ಲೈಫ್ ಲಾಂಗ್. ಸ್ವಲ್ಪ ಪೇಶನ್ಸ್ ಇಟ್ಕೊಂಡು ನಾವು, ಇವಾಗ ನೀವೇ ನೋಡ್ತಿದಿರಲ್ಲ ಎಷ್ಟು ಕೇಸಸ್ ಜಾಸ್ತಿ ಆಗ್ತಾ ಇದೆ ಅಂತ. ದಟ್ಸ್ ಬಿಕಾಸ್ ಪೀಪಲ್ ಆರ್ ಕೇರ್ಲೆಸ್. ನಾನು ಬೆಳಗ್ಗೆ ವಾಕ್ ಹೋಗ್ಬೇಕಾದ್ರೆ ಅಬ್ಸರ್ವ್ ಮಾಡ್ತೀನಿ, ಜನ ಮಾಸ್ಕ್ ಹಾಕೊಳ್ಳಲ್ಲ. ಆಟಿಟ್ಯೂಡ್ ಹೆಂಗಿದ್ರೆ ಏನಾಗುತ್ತೆ, ನಾವು ಅದ್ರ ಜೊತೆನೆ ಜೀವನ ಮಾಡ್ಬೇಕಲ್ಲ ಅನ್ನೋ ತರ ಇರ್ತಾರೆ. ಬಟ್ ಮಾಸ್ಕ್ ಹಾಕೊಳ್ಳೋದು ನಮ್ಮ ಸೇಫ್ಟಿ, ಬೇರೆಯವ್ರ ಸೇಫ್ಟಿಗೋಸ್ಕರ ಕೂಡ.
ಸೊ ನಾವು ಬೆಳಗ್ಗೆ ವಾಕ್ ಹೋದಾಗ ಫುಲ್ ಮಾಸ್ಕ್ ಎಲ್ಲ ಹಾಕೊಂಡು ನೋಡ್ತೀನಿ, ಎಷ್ಟು ಜನ ಹಂಗೆ ಆರಾಮಾಗಿ ಗುಂಪು ಒಟ್ಟೊಟ್ಟಿಗೆ ಮಾತಾಡ್ಕೊಂಡು ಹೋಗ್ತಿರ್ತಾರೆ. ಸ್ವಲ್ಪ ದಿನ ಅದನ್ನೆಲ್ಲ ತಡೆದ್ರೆ ಚೆನ್ನಾಗಿರುತ್ತೆ ಅನ್ಸುತ್ತೆ. ಹೌದು ಮ್ಯಾಮ್, ಖಂಡಿತವಾಗ್ಲು. ಯಾಕಂದ್ರೆ ನಾನು ಬೆಳಗ್ಗೆ ಹೊತ್ತು ಹೋದಾಗ ನೋಡ್ತಾ ಇರ್ತೀನಿ, ಎಲ್ಲಿ ಭಯನೇ ಇಲ್ವೇನೋ ನಮ್ ಜನಕ್ಕೆ ಅನ್ಸ್ಬಿಡತ್ತೆ. ಜನಕ್ಕೆ ಭಯ ಹೊರಟೋಗಿದೆ, ಅದೇ ಪ್ರಾಬ್ಲಮ್ ಆಗಿದೆ. ಈ ಭಯ ಹೊರಟೋಯ್ತಾ, ಜೀವನದ ಬಗ್ಗೆ ಯಾರಿಗೂ ಆಸೆ ಇಲ್ವಾ ಅನ್ಸುತ್ತೆ. ಇನಿಷಿಯಲಿ ಏನಾಯ್ತಂದ್ರೆ ಇಂಡಿಯಾ ವಾಸ್ ಡೂಯಿಂಗ್ ವೆರಿ ವೆಲ್. ಅಂದ್ರೆ ನೀವು ಕಂಪೇರ್ ಟು ವರ್ಲ್ಡ್, ನಮ್ಮಲ್ಲಿ ಡೆತ್ ರೇಟ್ ಕಮ್ಮಿ ಇತ್ತು. ಸೊ ಜನಕ್ಕೆ ಏನಾಯ್ತು, ಬಂದ್ರು ಏನಂತೆ, ಏನ್ ಸಾಯ್ತೀವಾ, ಏನಿಲ್ವಲ್ಲ ಅನ್ನೋ ತರ ಆಯ್ತು. ಬಟ್ ಇವಾಗ ಅಬ್ಸರ್ವ್ ಮಾಡ್ತಾ ಇದ್ರೆ ಡೆತ್ ರೇಟ್ ಕೂಡ ಜಾಸ್ತಿ ಆಗ್ತದೆ, ಕೇಸಸ್ ಜಾಸ್ತಿ ಆಗ್ತಿದೆ, ಹಾಗೆ ಡೆತ್ ರೇಟ್ ಕೂಡ ಜಾಸ್ತಿ ಆಗ್ತಿದೆ. ಸೊ ಅದೇ ನಾ ಹೇಳ್ದಂಗೆ ಪೇಷನ್ಸ್ ಬೇಕು. ಎಲ್ಲಾ ಕಡೆನೂ ಇದೇ ಪ್ರಾಬ್ಲಮ್ ಆಗ್ತಾ ಇರೋದು. ಇಲ್ಲೂ ಅಷ್ಟೇ, ಯು ಎಸ್ ಅಲ್ಲಿ ಕೂಡ ಹಾಗೆ ಮಾಡ್ತಿದ್ದಾರೆ ಜನ. ಎಷ್ಟೋ ಜನ ಮಾಸ್ಕ್ ಹಾಕೊಳ್ಳಲ್ಲ, ಮಿಕ್ಸ್ ಆಗ್ತಿದ್ದಾರೆ, ಪಾರ್ಟಿಕಲ್ ಮಾಡ್ತಿದ್ದಾರೆ. ಸೊ ಕೇಸಸ್ ಜಾಸ್ತಿ ಆಗ್ತಿದೆ. ಅದ್ ಜಾಸ್ತಿ ಆದಾಗ ಏನಾಗುತ್ತೆ ಅಂದ್ರೆ ಬೇರೆಯವ್ರಿಗೆ ನಾವು ಅಫೆಕ್ಟ್ ಮಾಡೋದು ಅಷ್ಟೇ ಅಲ್ಲ, ಗವರ್ಮೆಂಟ್ ಮೇಲೂ ಅದು ಸಾಕಷ್ಟು ಸ್ಟ್ರೆಸ್. ಎಸ್ಪೆಷಲಿ ನಮ್ಮ ಡಾಕ್ಟರ್ಸ್, ನರ್ಸಸ್, ಪಾಪ ಅವರ ಲೈಫ್ ನ ಒತ್ತೆ ಇಟ್ಟು ಅಂತಾರಲ್ಲ, ಹಾಗೆ ಕೆಲಸ ಮಾಡ್ತಿದ್ದಾಗ ನಾವು ಐ ಥಿಂಕ್ ವಿ ಶುಡ್ ರೆಸ್ಪೆಕ್ಟ್ ದಟ್. ಸೊ ಜನಕ್ಕೆ ನಾನು ಈ ಮೂಲಕ ಕೇಳ್ಕೊಳ್ಳೋದಷ್ಟೇ, ಪ್ಲೀಸ್ ಸ್ಟೇ ಹೋಮ್ ಅಂಡ್ ಸ್ಟೇ ಸೇಫ್ ಅಷ್ಟೇ. ಖಂಡಿತವಾಗ್ಲು ಇದು ಒಂದು ನಮ್ಗೆ ಏನ್ ಹೇಗ್ ಅರ್ಥ ಮಾಡ್ಕೋಬೇಕು ಅನ್ನೋದು ಒಂಥರ ಕನ್ಫ್ಯೂಷನ್ಸ್ ಇರ್ಬೋದು. ಬಿಕಾಸ್ ನಾವ್ ಇಂಥ ಟೈಮ್ ಅಲ್ಲಿ ಕೂಡ ಯಾರನ್ನು ಅರ್ಥ ಮಾಡ್ಕೊಳ್ತಿಲ್ವೇನೋ, ಅಥವಾ ಸಿಚುವೇಶನ್ ನಾವು ಅರ್ಥ ಮಾಡ್ಕೊಳ್ತಿಲ್ವೇನೋ ಅಂತ. ಸಿಚುವೇಶನ್ ಸೀರಿಯಸ್ನೆಸ್ ಗೊತ್ತಾಗಿಲ್ಲ ಜನಕ್ಕಿನ್ನು ಅಷ್ಟೇ. ನಾವಿನ್ನು ಪೀಕ್ ರೀಚ್ ಆಗೇ ಇಲ್ಲ ಇಂಡಿಯಾದಲ್ಲಿ. ಸೊ ಇಟ್ ವಿಲ್ ಬಿ ಹಾರ್ಡರ್. ಕರೆಕ್ಟ್. ಅಂಡ್ ನಿಮ್ದು ಹೇಗ್ ನಡೀತಿದೆ ಮ್ಯಾಮ್? ಇಷ್ಟು ದಿನ ಲಾಕ್ ಡೌನ್ ಅಲ್ಲಿ ಇದ್ದಾಗ ನೀವ್ ಹೇಗ್ ಟೈಮ್ ಪಾಸ್ ಮಾಡ್ತಿದ್ರಿ ಮನೇಲಿ? ಸೊ ಲಾಕ್ ಡೌನ್ ಅಲ್ಲಿ ಆಕ್ಚುಲಿ ಹೊಸ ಪ್ರಯೋಗಗಳು ನಡೀತಾ. ಸೊ ನಾನು 2 ಶಾರ್ಟ್ ಫಿಲ್ಮ್ಸ್ ಮಾಡಿದೆ. ಒಂದ್ ಆಕ್ಚುಲಿ ಫೀಚರ್ ಫಿಲ್ಮ್ ಅಂತ ಇದೆ, ಡಾಟ್ಸ್ ಅಂತ ಒಂದ್ ಮಾಡಿದ್ದು. ಎಲ್ಲ ನಮ್ ಮನೆಗಳಲ್ಲಿ ನಾವು ಕೆಲಸ ಮಾಡಿದ್ವಿ. ಸೊ ಈ ತರದ್ ಇವಾಗ ಸುಮಾರು ಪ್ರಯೋಗಗಳಾಯ್ತು. ಸೊ ನಾನು ಮಾಡಿದ್ರಲ್ಲೂ ಅಷ್ಟೇ, ಡಾಟ್ಸ್ ಅಂತ ಒಂದು ಇಂಗ್ಲಿಷ್ ಅಂಡ್ ಹಿಂದಿ ಸ್ವಲ್ಪ ಮಲಯಾಳಂ ಕಾಂಬಿನೇಷನ್ ಇರುವಂತ 5 ಡಿಫ್ರೆಂಟ್ ಸ್ಟೋರೀಸ್ ಇರುವಂತ ಒಂದು ಸಬ್ಜೆಕ್ಟ್. ಸದ್ಯದಲ್ಲಿ ಲಾಸ್ಟ್ ವೀಕ್ ಪ್ರೀಮಿಯರ್ ಆಯ್ತು ಆನ್ಲೈನ್, ಬಟ್ ಸದ್ಯದಲ್ಲೇ ಅದು ಆನ್ಲೈನ್ ರಿಲೀಸ್ ಆಗತ್ತೆ. ಸೊ ಅದರಲ್ಲಿ ಡೈರೆಕ್ಟರ್ ಸಿಂಗಾಪುರ್ ಅಲ್ಲಿ ಇರೋದು, ಬೇರೆ ಬೇರೆ ಆಕ್ಟರ್ಸ್ ಒಂದು ಸ್ವಲ್ಪ ಜನ ಸಿಂಗಾಪುರ್ ಅಲ್ಲಿ ಇದ್ದಾರೆ, ಸ್ವಲ್ಪ ಜನ ಚೆನ್ನೈಯಲ್ಲಿದ್ದಾರೆ, ಸ್ವಲ್ಪ ಜನ ಮುಂಬೈಯಲ್ಲಿದ್ದಾರೆ, ನಾನು ಇಲ್ಲಿದ್ದೀನಿ. ಆತರ ಬೇರೆ ಬೇರೆ ಕಡೆ ಇರುವಂತವ್ರು 10 ಜನ ಬೇರೆ ಆಕ್ಟರ್ಸ್, ಬೇರೆ ಬೇರೆ ಇಂಡಸ್ಟ್ರಿಯಿಂದ, ಮರಾಠಿ ಇಂಡಸ್ಟ್ರಿ, ತಮಿಳು ಮತ್ತೆ ಹಿಂದಿ. ನಮ್ಮ ಶಿಶಿರ್ ಶರ್ಮಾ ಅವರು ಹಿಂದಿಲಿ ನೀವೆಲ್ಲ ನೋಡಿದ್ದೀರಾ, ರಾಜಿ ಎಲ್ಲ ಸಿನಿಮಾಗಳು. ಸೊ ಅವ್ರು ನನ್ ಜೊತೆ ಮಾಡಿದ್ದು, ಇದ್ರಲ್ಲಿ ಆಕ್ಟ್ ಮಾಡಿದ್ದು. ಸೊ ಎಲ್ಲ ನಮ್ಮ ಮನೆಗಳಲ್ಲಿ. ಆಮೇಲೆ DOP ಇರೋದು ಕೂಡ ಮುಂಬೈ. ಬಟ್ ಎಲ್ಲವುದು ಇವತ್ತು ಅದೇ ನಾ ಹೇಳ್ದಂಗೆ ಟೆಕ್ನಾಲಜಿ. ಸೊ ಎಲ್ಲ ಝೂಮ್ ಕಾಲ್ ಅಲ್ಲಿ ಇರ್ತಿದ್ವಿ, ಅವ್ರ ಇನ್ಸ್ಟ್ರಕ್ಷನ್ಸ್ ಕೊಡೋರು, ನಾವು ರಿಹರ್ಸ್ ಮಾಡಿದ್ವಿ ಅಂಡ್ ಶೂಟಿಂಗ್ ಆಯ್ತು. ನಮ್ ಫೋನ್ ಅಲ್ಲಿ ಮಾಡಿದ್ವಿ, ನಮ್ಮ ಡೈರೆಕ್ಟರ್ ಕಳಿಸಿದ್ವಿ ಅಂಡ್ ಅವ್ರೆ ಎಡಿಟ್ ಮಾಡ್ಕೊಂಡ್ರು. ಸೊ ಅದು ಒಂದು ಮಾಡಿದೆ ಡಾಟ್ಸ್ ಅಂತ. ಇನ್ನೊಂದು ಲಾಕ್ ಡೌನ್ ಡೈರೀಸ್ ಅಂತ ಹಿಂದಿ ಶಾರ್ಟ್ ಫಿಲ್ಮ್. ಅದ್ರಲ್ಲೂ ಅಷ್ಟೇ, ಅದು ಡೈರೆಕ್ಟರ್ ಇರೋದು ಕೋಲ್ಕತ್ತಾಲಿ, ಬೆಂಗಾಲಿ ಡೈರೆಕ್ಟರ್ ಅವರು, ಸಂಜಯ್ ಅಂತ. ಆಮೇಲೆ ಆಕ್ಟರ್ಸ್ ಎಲ್ಲ ಬೇರೆ ಬೇರೆ ಹಿಂಗೆ ಕಾಂಬಿನೇಷನ್, ಕೆಲವರು US ಅಲ್ಲಿರೋರು, ಕೆಲವರು ಇಲ್ಲಿರೋರು, ಆ ತರ. ಇದು ಅಷ್ಟೇ ನಮ್ ಮನೆಗಳಲ್ಲಿ ಮಾಡಿದ್ವಿ. ಸೊ ಈ ತರದೆಲ್ಲ ಅದೊಂದ್ 2 ಹೊಸ ಪ್ರಯೋಗಗಳಾಯ್ತು. ಆಮೇಲೆ ಒಂದು ಬುಕ್ ರೀಡಿಂಗ್ ಆಯ್ತು ಆನ್ಲೈನ್. PD ಸತೀಶ್ ಚಂದ್ರ ಅಂತ್ಯಾರ ಅವರು, ಜೋಗಿ ಅವ್ರು ಬರೆದ ಒಂದು ಕಥೆನ ಆನ್ಲೈನ್ ಎಲ್ಲ ಬೇರೆ ಬೇರೆ ಆರ್ಟಿಸ್ಟ್ ಗಳ ಹತ್ರ ಒಂದೊಂದು ಶಾರ್ಟ್ ಸ್ಟೋರೀಸ್ ನ ಓದಿಸಿ ಅದೊಂದು ಮಾಡಿದ್ರು. ಸೊ ಇದೊಂದು ಪ್ರಯೋಗ ಆಯ್ತು. ಅದಲ್ಲದೆ ಅಫ್ಕೋರ್ಸ್ ನನಗೆ ಫಿಟ್ನೆಸ್ಗೆ ಇನ್ನು ಜಾಸ್ತಿ ಟೈಮ್ ಸಿಕ್ತು ಅನ್ನಿಸ್ತು. ಸೊ ಸಾಕಷ್ಟು ವರ್ಕೌಟ್ ಮಾಡೋದು ಜಾಸ್ತಿ ಆಯ್ತು. ಆಮೇಲೆ ಕುಕಿಂಗು ಅಫ್ಕೋರ್ಸ್, ಬೇರೆ ಬೇರೆ ಏನಾದ್ರು ಹೊಸ, ಯಾಕಂದ್ರೆ ಮನೇಲೇ ಕೂತಿರೋದು, ಹೊರಗಡೆ ಇದೇನು ಫುಡ್ ತರಿಸೋಂಗಿಲ್ಲ, ತಿನ್ನೋಂಗಿಲ್ಲ. ಸೊ ಹೊಸ ಪ್ರಯೋಗಗಳು ಮಾಡೋದು. ಎನಿವೆ ನನಗೆ ಕುಕಿಂಗು ತುಂಬಾ ಇಷ್ಟ. ಸೊ ಅದೆಲ್ಲ ಮಾಡೋದು. ಅಂಡ್ ಅಫ್ಕೋರ್ಸ್ ಪೇರೆಂಟ್ಸ್ ಜೊತೆ, ಹಸ್ಬೆಂಡ್ ಜೊತೆ ಎಲ್ಲ ಟೈಮ್ ಸ್ಪೆಂಡ್ ಮಾಡ್ಕೊಂಡು ಹೀಗೆ ಏನಾದ್ರು ಮಾಡೋದು ಅಷ್ಟೇ. ಖಂಡಿತ. ಯಾಕಂದ್ರೆ ನಾನು ಹೋಟೆಲ್ ಮ್ಯಾನೇಜ್ಮೆಂಟ್ ಸ್ಟೂಡೆಂಟ್. ಸೊ ನಾನು ಅಡ್ಗೆ ಮಾಡ್ತಾ ಇದ್ದೀನಿ ಮನೆಯಲ್ಲಿ, ತುಂಬಾ ಪ್ರಯೋಗಗಳನ್ನ ನಡೆಸಿದೆ. ಅಂಡ್ ತಿಂದು ಖುಷಿ ಪಟ್ರು. ಅಂಡ್ ಐ ಥಿಂಕ್ ಅವ್ರು ಖುಷಿ ಪಟ್ಟಾಗ ಐ ಫೆಲ್ಟ್ ಗುಡ್. ಓಕೆ ಮಾಡ್ತಿದ್ದಾರೆ, ಸೊ ನಾನ್ ಚೆನ್ನಾಗಿ ಮಾಡ್ತಿದ್ದೀನಿ, ಇನ್ನ ಪ್ರಯೋಗಗಳು ನಾನ್ ಮಾಡ್ ಇಷ್ಟೊಂದು ಟೈಮ್ ಎಷ್ಟೊಂದು. ಅಂಡ್ ಐ ಥಿಂಕ್ ನೀವ್ ಹೇಳಿದಾಗೆ ಪಾಸಿಟಿವ್ಸ್ ನ ನೋಡ್ಬೇಕು ಮ್ಯಾಮ್. ಅಷ್ಟೇ. ಇವತ್ತಿದು ವೆರಿ ಡಿಪ್ರೆಸಿಂಗ್. ಬಿಕಾಸ್ ನಾನು ಇಂಡಿಯಾ ಮತ್ತೆ US 2 ಕಡೆನೂ ಇದ್ದು ನೋಡ್ದೋಳಲ್ಲ. ಸೊ US ಅಲ್ಲೂ ಇಟ್ಸ್ ಸಚ್ ಎ ಡೆವಲಪ್ಡ್ ಕಂಟ್ರಿ. ಬಟ್ ಇವತ್ತು ಅಲ್ಲೂ ಕೂಡ ಡೆತ್ಸ್ ತುಂಬಾ ಜಾಸ್ತಿ ಆಗಿದೆ. ಡೆತ್ ರೇಟ್ ಆಗ್ಲಿ, ಕೇಸಸ್ ಬರ್ತಿರೋದು. ಮತ್ತೆ ಇಂಡಿಯಾಲಿ ಇವಾಗ ಇನ್ನು ನಾವಿನ್ನು ಪೀಕ್ ಹೋಗ್ತಾ ಇದೀವಿ. ನೆಕ್ಸ್ಟ್ ಮಂತ್ ವಿಲ್ ಬಿ ಈವನ್ ಹಾರ್ಡರ್.
ಸೊ ಅದೆಲ್ಲ ನೆಗೆಟಿವ್ಸ್ ಮಧ್ಯೆ ನಾವು ಯೋಚನೆ ಮಾಡ್ಬೇಕಾದ್ರೆ ಪಾಸಿಟಿವ್ ವಿಷಯಗಳು. ಸೊ ನಮ್ಗೆ ಈ ತರ ಟೈಮ್ ಸ್ಪೆಂಡ್ ಮಾಡಕ್ ಇವತ್ತಿನ ಬಿಸಿ ಲೈಫಲ್ಲಿ ಎಲ್ಲಿ ಅವಕಾಶ ಆಗುತ್ತೆ? ಸೊ ಆ ಅವಕಾಶ ಸಿಕ್ಕಾಗ ಅದನ್ನ ಉಪಯೋಗಿಸ್ಕೋಬೇಕಷ್ಟೇ. ಅಲ್ಲೇ ಪಾಸಿಟಿವ್ ನೋಡ್ಕೊಂಡು, ಅದೇ ನೀವ್ ಹೇಳ್ದಾಗೆ ಇವಾಗ ಏನೇನೋ ಟ್ರೈ ಮಾಡ್ತಾ ಇದೀವಿ, ಈ ತರ ಹೊಸ ಪ್ರಯೋಗಗಳು ಮಾಡ್ತೀವಿ, ಬೇಕಾದಷ್ಟು ಇರುತ್ತೆ ಮನೇಲಿ. ಯಾರೋ ಮನೆ ಕ್ಲೀನ್ ಮಾಡ್ಬೋದು, ಮಕ್ಕಳ ಜೊತೆ ಟೈಮ್ ಸ್ಪೆಂಡ್ ಮಾಡ್ಬೋದು ಮಕ್ಳಿದವರು. ಸೊ ಈ ತರ ಎಲ್ಲ ತುಂಬಾ ಅವಕಾಶ ಇರುತ್ತೆ. ಸೊ ಲೆಟ್ಸ್ ಡೂ ಇಟ್ ಅಂತ ಅಷ್ಟೇ. ಮತ್ತೆ ಇವಾಗೆಲ್ಲ ಲೈಫ್ ನಾರ್ಮಲ್ ಬಂದ್ರೆ ಎವ್ರಿಬಡಿ ವಿಲ್ ಗೆಟ್ ಬಿಸಿ. ಹೌದು, ಖಂಡಿತವಾಗ್ಲು. ಯಾಕಂದ್ರೆ ಕೆಲ್ಸಗಳು ಮತ್ತೆ ಶುರುವಾದ್ರೆ ಇಷ್ಟು ತಿಂಗಳುಗಳ ಬರ್ಡನ್ ನಮ್ಮ ಮೇಲೆ ಬರುತ್ತೆ. ಸೊ ವರ್ಕಿಂಗ್ ಅವರ್ಸ್ ಎಲ್ಲ ಬಂದ್ಬಿಡುತ್ತೆ. ಸೊ ಈ ಟೈಮ್ ಫ್ಯಾಮಿಲಿ ಸ್ಪೆಂಡ್ ಮಾಡಕ್ ಸಿಗೋದು ಮತ್ತೆ ತುಂಬಾನೇ ಕಷ್ಟ. ಅಂಡ್ ಆಫ್ ಕೋರ್ಸ್ ನಮ್ಗೆ ಯಾರು ಇಷ್ಟ ಇಲ್ಲ ಟು ಸಿಟ್ ಅಟ್ ಹೋಮ್ ಫಾರ್ ಸೋ ಲಾಂಗ್. ಒಂದು ಈ ತರ ಕಷ್ಟನೇ, ಯಾರಿಗೂ ಇಷ್ಟ ಆಗಲ್ಲ. ಬಟ್ ವಿಧಿ ಇಲ್ಲ ಅಷ್ಟೇ. ಈಗ ವಿ ಹ್ಯಾವ್ ನೋ ಚಾಯ್ಸ್. ಈಗ ಸಿಕ್ಕಿರೋ ಟೈಮ್ ನ ಹೇಗೆ ಯೂಸ್ ಮಾಡ್ಕೊಳ್ತೀವಿ ಅನ್ನೋದು ನಮಗ್ ಬಿಟ್ಟಿದ್ದು. ಅಂಡ್ ವೆನ್ ಯುನೋ ಆಕ್ಟರ್ಸ್ ಆಗಿರ್ಬೋದು, ಎಷ್ಟೊಂದ್ ಸಲ ಪ್ರತಿ ದಿನಕ್ಕೆ ವರ್ಕ್ ಮಾಡ್ತಿರೋರು, ವೆನ್ ದೇ ಕ್ಯಾನ್ ಫೈಂಡ್ ಸರ್ಟನ್ ಸೊಲ್ಯೂಷನ್ಸ್, ಮನೇಲಿದ್ದು ನಾವು ಕೂಡ ಎಷ್ಟೊಂದ್ ದಾರಿಗಳನ್ನ ಹುಡುಕೋಬಹುದು. ಹೌದು. ಸೊ ಆ ಮೆಸೇಜ್ ನಾನು ಸ್ಪ್ರೆಡ್ ಮಾಡಕ್ ಟ್ರೈ ಮಾಡ್ತಿದ್ದೆ. ನಾ ಈ ಟಾಕ್ ಶೋ ಶುರು ಮಾಡಿದ್ದು ಅದಕ್ಕೋಸ್ಕರನೇ, ಟು ಅಟ್ ಲೀಸ್ಟ್ ಮೇಕ್ ಶೋರ್ ಐ ಆಮ್ ರೀಚಿಂಗ್ ಔಟ್ ಟು ಪೀಪಲ್ ಅಂಡ್ ಆದಷ್ಟು ನಾನು ಪಾಸಿಟಿವಿಟಿ ಸ್ಪ್ರೆಡ್ ಮಾಡ್ಬೇಕು ಅಂತ. ಅಂಡ್ ಆಕ್ಚುಲಿ ನೀವು ಮತ್ತೆ ಯಂಗ್ಸ್ಟರ್ಸ್ ಅದನ್ನ ಯು ಹ್ಯಾವ್ ಟು ಸ್ಪ್ರೆಡ್ ದ ವರ್ಡ್ ಅಂಡ್ ಇನ್ಫ್ಲೂಯೆನ್ಸ್ ಅದರ್ಸ್. ಯಾಕೆ ನಾವು ಮನೇಲಿರ್ಬೇಕು, ಯಾಕೆ ವಿ ಹ್ಯಾವ್ ಟು ಸ್ಟೇ ಸೇಫ್. ಬರೀ ನಮ್ಮದಷ್ಟೇ ಯೋಚನೆ ಮಾಡ್ಬೇಕಾಗಿಲ್ಲ, ಎಲ್ರ ಬಗ್ಗೆನೂ ಯೋಚನೆ ಮಾಡ್ಬೇಕು. ಅಂಡ್ ಇದಕ್ಕೆ ಸೊಲ್ಯೂಷನ್ ಕಂಡುಹಿಡಿಯೋರ್ಗೂ ಕಷ್ಟ ಇದೆ. ಎಷ್ಟೋ ವೈರಸಸ್ ಹೀಗೆ ಬರುತ್ತೆ ಆಗತ್ತೆ, ಬಟ್ ದಿಸ್ ಇಸ್ ಆಕ್ಚುಲಿ ತುಂಬಾ ಬೇಗ ಸ್ಪ್ರೆಡ್ ಆಗ್ತಿರುವಂತ ವೈರಸ್. ಸೊ ವಿ ಹ್ಯಾವ್ ಟು ಬಿ ಎಕ್ಸ್ಟ್ರಾ ಕೇರ್ಫುಲ್ ಅಷ್ಟೇ. ಖಂಡಿತವಾಗ್ಲು. ಅಂಡ್ ಮ್ಯಾಮ್, ನಿಮ್ಮ ಮುಂದಿನ ಪ್ರಾಜೆಕ್ಟ್ಸ್ ಹೇಗಿದೆ ಆಫ್ಟರ್ ಎವ್ರಿಥಿಂಗ್, ಈ ಲಾಕ್ಡೌನ್ ಆದ್ಮೇಲೆ? ನಾವು ಸುಮನಗರಕರ್ ಪ್ರೊಡಕ್ಷನ್ಸ್ ಅಲ್ಲೇ ಬ್ರಾಹ್ಮಿ ಅಂತ ಒಂದ್ ಸಿನಿಮಾ ಮಾಡಿದೀವಿ. ಅದು ಆಕ್ಚುಲಿ ಮೊನ್ನೆ ಇಂಟರ್ನ್ಯಾಷನಲ್ ಫಿಲ್ಮ್ ಫೆಸ್ಟಿವಲ್ ಸ್ಪೆಷಲ್ ಸ್ಕ್ರೀನಿಂಗ್ ಆಯ್ತು, ಮತ್ತೆ ಡೆಲ್ಲಿ ಫೆಸ್ಟಿವಲ್ಗೂ ಸೆಲೆಕ್ಟ್ ಆಗಿದೆ. ಬಟ್ ಡೆಲ್ಲಿ ಫೆಸ್ಟಿವಲ್ ಏಪ್ರಿಲ್ ಅಲ್ಲಿ ಆಗ್ಬೇಕಿತ್ತು, ಅದು ಮತ್ತೆ ಪೋಸ್ಟ್ಪೋನ್ ಆಯ್ತು ಇವಾಗ ಬಿಕಾಸ್ ಆಫ್ ದಿಸ್. ಈಗ ಜುಲೈ ಅಂತ ಹೇಳಿದ್ದಾರೆ, ಬಟ್ ನನಗೇನೋ ಜುಲೈ ಅಲ್ಲಿ ಆಗೋದು ಡೌಟ್. ಬಟ್ ಅಲ್ಲೂ ಸ್ಕ್ರೀನಿಂಗ್ ಸೆಲೆಕ್ಟ್ ಆಗಿದೆ, ಮತ್ತೆ ರೆಡಿ ಇದೆ ರಿಲೀಸ್ಗೆ. ಅದೇ ಬಿಕಾಸ್ ಆಫ್ ದಿಸ್ ಏನು ಮಾಡಕ್ ಆಗಿಲ್ಲ ಸದ್ಯಕ್ಕೆ. ಸೊ ಅದಿದೆ. ಮತ್ತೆ ಒಂದಷ್ಟು ಡಿಸ್ಕಷನ್ಸ್ ಆಗ್ತಿದೆ. ವಾರ್ಡ್ ನಂಬರ್ 11 ಅಂತ ಒಂದು ಸಿನಿಮಾ ಶೂಟಿಂಗ್ ಶುರುವಾಗಿತ್ತು. ಸೊ ಅದ್ರಲ್ಲಿ 1-2 ದಿನ ಶೂಟಿಂಗು ಹೋಗಿ ಮಾಡಿತಾ ಇದ್ರು. ಡಿಫ್ರೆಂಟ್ ರೋಲ್ ಇದೆ. ನಕ್ಷೆ ಅಂತ ಒಂದು ಸಿನಿಮಾ ಮಾಡ್ತೀನಿ, ಅದ್ರಲ್ಲಿ ಒಂದು ಗೆಸ್ಟ್ ರೋಲ್ ಮಾಡ್ತಾ ಇದ್ದೀನಿ. ಒಂದಷ್ಟು ಪ್ರಾಜೆಕ್ಟ್ಸ್ ಡಿಸ್ಕಷನ್ ಎಲ್ಲ ಆಗ್ತದೆ. ಬಟ್ ಸದ್ಯಕ್ಕೆ ಎವ್ರಿಥಿಂಗ್ ಈಸ್ ಆನ್ ಹೋಲ್ಡ್ ಬಿಕಾಸ್ ಆಫ್ ದಿಸ್ ಅಷ್ಟೇ. ಸೊ ರೈಟ್ ನಾವು ಇನ್ನೇನು ಹೇಳಕ್ಕೆ ಇದಿಲ್ಲ. ಎಲ್ಲರೂ ವೇಟಿಂಗ್ ಫಾರ್ ದಿ ರೈಟ್ ಟೈಮ್ ಟು ಸ್ಟಾರ್ಟ್ ಬ್ಯಾಕ್ ಅಷ್ಟೇ. ಖಂಡಿತವಾಗ್ಲು. ಅಂಡ್ ಬ್ರಾಹ್ಮಿ ಬಗ್ಗೆ ಏನಾದ್ರು ಹೇಳ್ಬೇಕು ಜನಕ್ಕೆ ಅಂದ್ರೆ ಏನ್ ಹೇಳೋದಕ್ಕೆ ಇಷ್ಟಪಡ್ತೀರಾ? So Brahmi is about a musician, middle-aged musician who will be at her top of her career. ಒಂಥರ ಫುಲ್ ಇದ್ರಲ್ಲಿ ಇರ್ತಾಳೆ, ವೆರಿ ಪಾಪ್ಯುಲರ್, ತುಂಬಾ ಎಲ್ಲರೂ ಇಷ್ಟಪಡ್ತಿರ್ತಾರೆ, ಫ್ಯೂಷನ್ ಮ್ಯೂಸಿಷಿಯನ್. And she meets with some life-changing incident happens in her life and she is not able to perform. So ಹೇಗೆ ಅವಳು ಮತ್ತೆ ಸಂಗೀತಕ್ಕೆ ವಾಪಸ್ ಆಗ್ತಾಳೆ ಅನ್ನುವಂಥ ಒಂದು ಕಥೆ. ಎಲ್ರೂ ಕೂತು ನೋಡ್ಬೋದಾದಂಥ ಕತೆ. ಅಂಡ್ ಈ ಸ್ಟೋರಿನ ಅಂದ್ರೆ ಯಾಕಂದ್ರೆ ಲೈಫ್ ಚೇಂಜಿಂಗ್ ಇನ್ಸಿಡೆಂಟ್ ಅಂದೆ, ಬಟ್ ನಾನು ಅದು ಏನು ಅಂತ ಈಗಲೇ ಅಫ್ಕೋರ್ಸ್ ಹೇಳಕ್ಕಾಗಲ್ಲ, ಅದು ಯಾಕಂದ್ರೆ ಅವಾಗ ಸ್ಟೋರಿ ಬಿಟ್ಕೊಟ್ಟಂಗಾಗತ್ತೆ. ಬಟ್ ಈ ತರದ ಕಥೆನ ಇದುವರೆಗೂ ಯಾರು ಇಲ್ಲಿ ಸಿನಿಮಾ ಮಾಡಿಲ್ಲ. ಸೊ ಒಂದು ಡಿಫ್ರೆಂಟ್ ಸಿನಿಮಾ ಮಾಡಿದೀವಿ. ಎಲ್ಲರೂ ಸಿನಿಮಾ ಪರಿವಾರದವರೆಲ್ಲ ಕೂತ್ಕೊಂಡು ನೋಡ್ಬೋದಾದಂಥ ಒಂದು ಸಿನಿಮಾ. ಅಂಡ್ ಗ್ಯಾರಂಟಿ ಎಲ್ರಿಗೂ ಇಷ್ಟ ಆಗತ್ತೆ ಅನ್ನೋ ಒಂದು ಹೋಪ್ಸ್ ನಮ್ಗಿದೆ. ನಮ್ಗೆ ಒಳ್ಳೊಳ್ಳೆ ರಿವ್ಯೂಸ್ ಬಂತು ಇದರಲ್ಲಿ ಕೂಡ, ಫೆಸ್ಟಿವಲ್ ನಲ್ಲಿ ಕೂಡ ತುಂಬಾ ಇಷ್ಟಪಟ್ಟರು ನೋಡಿದವರೆಲ್ಲ. ಸೊ ವಿ ಆರ್ ವೇಟಿಂಗ್ ಟು ಬ್ರಿಂಗ್ ಇಟ್ ಔಟ್. ಮ್ಯೂಸಿಕ್ ಬಿಂದು ಮಾಲಿನಿ ಅವರು ಮಾಡಿದ್ದಾರೆ. ನಾವು ವೇಟ್ ಮಾಡ್ತಿದೀವಿ ರಿಲೀಸ್ಗೆ, ಪ್ಲಸ್ ನಿಮ್ಮನ್ನ ಮತ್ತೆ ವಾಪಸ್ ಸ್ಕ್ರೀನ್ ಮೇಲೆ ನೋಡೋದಕ್ಕೆ ಕೂಡ. ಬಿಕಾಸ್ ಐ ಥಿಂಕ್ ಅವಾಗ ಹೇಗೆ ಇದ್ರು ಈಗ್ಲೂ ಕೂಡ ಯು ಆರ್ ದ ಸೇಮ್. ನಿಮ್ಮ US ಹೋದಾಗಿನ ಅವ್ರು ಕನ್ನಡ ಮರ್ತೋಗಿರ್ಬೋದು ಅಂತ ಜನಕ್ಕೆ ಅನ್ಸುತ್ತೆ. ಆತರದ್ದು ಏನು ಅದೇ ಸ್ಪಷ್ಟವಾಗಿದೆ. ಪ್ಲಸ್ ಐ ಆಮ್ ಶೋರ್ ನಿಮ್ಮ ಆಕ್ಟಿಂಗ್ ಕೂಡ ಯು ಆಲ್ವೇಸ್ ಆಸ್ ಎವ್ರಿ ಒನ್ ಮೆಚೂರ್ಸ್ ಇನ್ ಆಕ್ಟಿಂಗ್ ಥ್ರೂಔಟ್ ದಿ ಇಯರ್ಸ್. ಸೊ ಅದನ್ನ ನೋಡೋದಕ್ಕೆ ನಾವು ಕೂಡ ಕಾಯ್ತಾ ಇದ್ದೀವಿ. ಥ್ಯಾಂಕ್ ಯು ಥ್ಯಾಂಕ್ ಯು ಸೋ ಮಚ್ ಮ್ಯಾಮ್. ನಿಮ್ಮ ಮನೆ ಕೇಳಿಸಿದ್ಯಾ? ನಿಮ್ದು ತುಂಬಾ ಬ್ರೇಕ್ ಆಗ್ತಾ ಇದೆ, ತುಂಬಾ ಬ್ರೇಕ್ ಆಗ್ತಿದೆ ನಿಮ್ದು. ಮ್ಯಾಮ್ ಇವಾಗ ಕೇಳಿಸ್ತಿದ್ಯಾ? ಈಗ ಸದ್ಯಕ್ಕೆ ಕೇಳಿಸ್ತಾ ಇದೆ, ಹೇಳಿ. ನಿಮ್ಮ ಮನೆ
ಸಾರಿ. ನಿಮ್ ಮನೇಲಿ ಯಾವ್ದಾದ್ರು ಸಾಕು ಪ್ರಾಣಿಗಳಿದ್ಯಾ? ಇಲ್ಲ ಇಲ್ಲ, ಐ ಆಮ್ ನಾಟ್ ಅ ಪೆಟ್ ಪರ್ಸನ್. ಸೊ ಮ್ಯಾಮ್, ನನ್ನ ಲಾಸ್ಟ್ ಕ್ವೆಶನ್ ನಿಮ್ಗೆ, ಹೌ ಇಸ್ ಇಟ್, ನೀವು ಇವಾಗ ಹಿಂದೆ ತಿರುಗಿ ನೋಡಿದ್ರೆ ನಿಮ್ಮ ಇಷ್ಟು ವರ್ಷಗಳ ಜರ್ನಿ ಏನ್ ಅನ್ಸುತ್ತೆ ಮ್ಯಾಮ್? ಏನ್ ಖುಷಿ ಆಗತ್ತೆ ಅಂದ್ರೆ ಈ ಆಕ್ಟಿಂಗ್ ಅನ್ನೋ ಒಂದು ಪ್ರೊಫೆಷನ್ ಏನಿದೆಯಲ್ಲ, ಇದು ಸುಮಾರು ಜನಗಳ ಪ್ರೀತಿನ ಗಳಿಸ್ಕೊಡುತ್ತೆ. ಅಂದ್ರೆ ಇವತ್ತು ಮಾತಾಡ್ಸಿರ ಅಂದ್ರೆ ಈ ಪ್ರೊಫೆಷನ್ ಅಲ್ಲಿ ಇರೋದಕ್ಕೆ ಆಗಕ್ ಸಾಧ್ಯ ಆಗಿತ್ತು. ಅಂಡ್ ಇಷ್ಟು ವರ್ಷಗಳ ಮೇಲೂ ಜನ ಅಷ್ಟೇ ಪ್ರೀತಿಯಿಂದ ಮಾತಾಡ್ಸ್ತಾರೆ. ಯಾವ್ಯಾವ್ದೋ ಪ್ರಪಂಚದ ಮೂಲೆಯಲ್ಲಿ ಯಾರೋ ನಮ್ ಕನ್ನಡದವ್ರು ಸಿಕ್ಕಾಗ, ಓ ನೀವ್ ಇದ್ರಲ್ಲಿ ಮಾಡಿ ಎಷ್ಟು ನಮ್ಮೋರು ಅನ್ನೋ ಒಂದು ಆ ಫೀಲಿಂಗ್ ಕೊಡ್ತಾರಲ್ಲ, ಆ ಖುಷಿ ಪ್ರಾಬಬ್ಲಿ ಬೇರೆ ಯಾವುದೇ ಪ್ರೊಫೆಷನ್ ಅಲ್ಲೂ ಸಿಗಲ್ಲ ಅನ್ಸುತ್ತೆ. ಆರ್ಟಿಸ್ಟ್ ಇನ್ ಎನಿ ಮೀಡಿಯಂ, ಬಟ್ ಸಿನಿಮಾ, ಇದು ಟಿವಿ ಆದ್ರೆ ಅದು ಇನ್ನೂ ಹೆಚ್ಚು ಹತ್ರ ಆಗತ್ತೆ ಅದು. ಸೊ ಆ ಒಂದು ಪ್ರೀತಿ ನನಗೆ, ಅದು ಎಷ್ಟೋ ಸಲ ನಂಗೆ ಹೇಳಕ್ಕೆ ಆಗಲ್ಲ. ಅಂದ್ರೆ ನಿಜವಾಗ್ಲೂ ಇಷ್ಟು ನೀವು ನನ್ನನ್ನ ಒಂಥರ ಅಷ್ಟು ಅಭಿಮಾನದಿಂದ ಮಾತಾಡಿಸ್ತಿರಲ್ಲ, ತುಂಬಾ ಜನದ ಬಗ್ಗೆ ಹಾಗ ಅನ್ಸುತ್ತೆ. ಎಲ್ಲೋ ಹೋಗ್ತಿದ್ದಾಗ ಅಂಡ್ ಕೆಲವ್ರಿಗೆ ಏನೋ ಅನುಮಾನ ಇರುತ್ತೋ ಮಾತಾಡಿಸ್ತಾರೋ ಇಲ್ವೋ ಅಂತ. ಬಟ್ ನಾನು ಅದೇ ಅಂತೀನಿ, ನಾವು ನಿಮ್ ಥರಾನೇ ಅಷ್ಟೇನೆ, ಎಲ್ಲರೂ ವಿ ಆರ್ ಆಲ್ ಇದು ಅಷ್ಟೇನೆ ಅಂತ. ಬಟ್ ಕೆಲವ್ರಿಗೆ ಏನೋ ಒಂದು ಆರ್ಟಿಸ್ಟ್ ಅಂದ್ರೆ ಮಾತಾಡಿಸ್ತಾರೋ ಇಲ್ವೋ, ಅವ್ರು ಏನೋ ಒಂದು ಇದು ಅನ್ನೋ ಭಾವನೆನೂ ಇರುತ್ತೆ. ಬಟ್ ಅಷ್ಟೇ ಅಭಿಮಾನ ಇರುತ್ತೆ. ಇನ್ಫ್ಯಾಕ್ಟ್ ನನ್ನ ಮದರ್ ಹೂವೆ ಮಾಡಿದಾಗ ಸಿಸಿನಲ್ಲಿ ಶೂಟಿಂಗ್ ಒಂದು ಸುಮಾರು 45 ಡೇಸ್ ಇದ್ದಿದ್ದು. ಎಲ್ರು ಮನೆಯವ್ರ ತರ ಟ್ರೀಟ್ ಮಾಡ್ತಿರೋ, ಅಲ್ಲಿ ಕೂಸೆ ಅಂತಾರೆ ಹೆಣ್ಮಕ್ಳಿಗೆ, ಕೂಸೆ ಅನ್ಕೊಂಡು ಅವ್ರ ಮನೆ ಮಗಳ ತರ ಟ್ರೀಟ್ ಮಾಡೋರು. ಸೊ ಒಂಥರ ಆ ಒಂದು ಎಕ್ಸ್ಪೀರಿಯನ್ಸ್ ಪ್ರಾಬಬ್ಲಿ ಇನ್ ಯಾವುದೇ ಪ್ರೊಫೆಷನಲ್ ಸಿಗಲ್ಲ. ಯಾಕೆ ನಾವ್ ಎಲ್ಲೆಲ್ಲೋ ಶೂಟಿಂಗ್ ಎಲ್ಲೆಲ್ಲೋ ಹೋಗ್ತೀವಿ, ಯಾರನ್ನೋ ಭೇಟಿ ಮಾಡ್ತೀವಿ, ಎಲ್ಲೋ ಇರ್ತೀವಿ. ಒಂಥರ ಅವಾಗ ಜನಗಳ ಬಾಂಧವ್ಯ ಏನ್ ಸಿಗುತ್ತಲ್ಲ, ಇನ್ಫ್ಯಾಕ್ಟ್ ಹೂಮಳೆಗೆ ಹೋದಾಗ ಅಸ್ಸಾಂನಲ್ಲಿ, ಹೀಗೆ ಬೇರೆ ಬೇರೆ ತರದ್ದು, ಅದು ಐ ಆಮ್ ವೆರಿ ಪ್ರೌಡ್ ಆಫ್ ದಿಸ್ ಪ್ರೊಫೆಷನ್ ಅಂತ ಹೇಳ್ಬೇಕು. ಖುಷಿ ಆಗತ್ತೆ. ಥ್ಯಾಂಕ್ ಯು. ಇಷ್ಟೊಂದು ಮೆಮೊರೀಸ್ ನಮ್ಮ ಜೊತೆ ಹಂಚ್ಕೊಂಡಿದ್ದಕ್ಕೆ ಐ ಆಮ್ ವೆರಿ ಗ್ರೇಟ್ಫುಲ್ ಟು ಯು. ಥ್ಯಾಂಕ್ ಯು ಸೋ ಮಚ್ ನನ್ನ ಶೋ ಬಂದಿದ್ದಕ್ಕೆ. ಥ್ಯಾಂಕ್ ಯು ಅಖಿಲ್. ಥ್ಯಾಂಕ್ಸ್ ಯಾರ್ಯಾರು ಜಾಯ್ನ್ ಆದ್ರೋ ಎಲ್ಲರಿಗೂ ಮತ್ತೊಮ್ಮೆ ಥ್ಯಾಂಕ್ ಯು. ಥ್ಯಾಂಕ್ ಯು ಮ್ಯಾಮ್. ವಿ ಹೋಪ್ ಅಂಡ್ ವಿಶ್ ಯು ಆಲ್ ದಿ ಬೆಸ್ಟ್ ನಿಮ್ಮ ಫ್ಯೂಚರ್ ಪ್ರಾಜೆಕ್ಟ್ಸ್ ಗಳಿಗೆ. ನಾವು ಕೂಡ ಎದುರು ನೋಡ್ತಾ ಇರ್ತೀವಿ. ಥ್ಯಾಂಕ್ ಯು ಅಂಡ್ ಸ್ಟೇ ಸೇಫ್. ಖಂಡಿತವಾಗ್ಲೂ ಮ್ಯಾಮ್. ಅಂಡ್ ವಿ ಹೋಪ್ ಯು ದ ಬೆಸ್ಟ್ ಆಫ್ ಹೆಲ್ತ್ ಅಂಡ್ happiness. Thank you so much, Nanshu. Hope you have enjoyed the show. Oh, definitely. It was a pleasure. And ನಾ ಹೇಳಿದಲ್ಲ, ಹಾಗೆ ಇಂಟರ್ವ್ಯೂ ಅಂತ ಅನ್ಕೊಳ್ಳೋಕ್ಕಿಂತ ಸುಮ್ಮನೆ ಕ್ಯಾಶುವಲ್ ಕಾನ್ವರ್ಸೇಷನ್ ಇಸ್ ಬೆಟರ್. ಸೊ ಚೆನ್ನಾಗಾಯ್ತು. ಅಂಡ್ ಆಲ್ ದಿ ಬೆಸ್ಟ್. ನೀವು ಫ್ಯೂಚರ್ ಅಲ್ಲಿ ಏನ್ ಮಾಡ್ಬೇಕಂತ ಇದ್ದೀರೋ ಅದಕ್ಕೆ ಆಲ್ ದಿ ವೆರಿ ಬೆಸ್ಟ್. ಒಳ್ಳೇದಾಗ್ಲಿ ಎಲ್ಲ. ಅಂಡ್ ಬಿ ಸಕ್ಸಸ್ಫುಲ್ ಇನ್ ವಾಟ್ ಎವರ್ ಯು ಡೂ. ಥ್ಯಾಂಕ್ ಯು. Thank you. Thank you so much. Thank you. Thanks everyone. Thank you, ma'am. Well, guys, that was a supremely amazing episode with ma'am, and I can't thank her enough. Tumba thanks for ಬಂದಿದ್ದಕ್ಕೆ. So, ಇನ್ನೊಂದು ಎಪಿಸೋಡ್ ಬರ್ತದೆ. Just wait ಮಾಡಿ, watch ಮಾಡಿ. I have another actor coming up. So, see you then.